ಇವತ್ತು ನಾವು ನಮ್ಮೊಂದಿಗಿರುವ ಶ್ರೀಯುತ ಲೋಕನಾಥ್ KL DPR ರಿಟೈರ್ಡ್ ಇವರನ್ನು ನಾವು ಕೋರಿಕೊಂಡಾಗ ಅವರು CCA ರೂಲ್ಸ್ ಬಗ್ಗೆ, ವರ್ಗೀಕರಣ ನಿಯಂತ್ರಣ ಮೇಲ್ಮನವಿ ಈಗಳ ನೀತಿ ನಿಯಮಗಳ ಕುರಿತು ನಮ್ಮೊಂದಿಗೆ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ನಾನು ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಮಂಗಳೂರು ವಿಶ್ವವಿದ್ಯಾಲಯ ಶಿಕ್ಷಕೇತರ ಉದ್ಯೋಗ ಸಂಘದ ಪರವಾಗಿ ಹಾರ್ದಿಕವಾಗಿ ವೇದಿಕೆಗೆ ಅವರನ್ನು ಬರಮಾಡಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ಅವರನ್ನು ಕರತಾಡದಿಂದ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಮಧ್ಯಾಹ್ನ ಮೇಲೆ ಇಡೋವಂಥ ಸೆಷನ್ನು ಸ್ಪೀಕರ್ಗೂ ಪನಿಷ್ಮೆಂಟು ಮತ್ತು ಪಾರ್ಟಿಸಿಪೆಂಟ್ಸ್ಗೂ ಪನಿಷ್ಮೆಂಟು. ಪಾರ್ಟಿಸಿಪೆಂಟ್ಸ್ಗೆ ಹೇಗೆ ಪನಿಷ್ಮೆಂಟ್ ಅಂದರೆ, ಹೊಟ್ಟೆ ತುಂಬ ಊಟ ಮಾಡಿರ್ತಾರೆ, ನಿದ್ದೆ ಬಂದುಬಿಡುತ್ತೆ. ಇನ್ನು ಸ್ಪೀಕರ್ಗೆ ಹೆಂಗೆ ಪನಿಷ್ಮೆಂಟ್ ಅಂತ ಹೇಳಿದ್ರೆ, ಅವ್ರನ್ನ ನಿದ್ದೆ ಬರೋದನ್ನು ಎಬ್ಬಿಸಿ ಅವ್ರನ್ನ ನಮ್ಮ ಲೈನಕ್ಕೆ ತೊಗೊಂಡು ಬರೋದು, ಅದು ಇನ್ನೊಂದು ಕಷ್ಟ ಆಗುತ್ತೆ. ಏನು ಮಾಡೋದು? ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಎನ್ಶೂರ್ ದಟ್ ದಿ ಸಬ್ಜೆಕ್ಟ್ ಈಸ್ ಮೇಡ್ ಆ್ಯಸ್ ಇಂಟ್ರೆಸ್ಟಿಂಗ್ ಆ್ಯಸ್ ಪಾಸಿಬಲ್. ಈಗ ನನಗೆ ಕೊಟ್ಟಂಥ ಸಬ್ಜೆಕ್ಟು CCA ರೂಲ್ಸ್ ಬಗ್ಗೆ ಮಾತನಾಡ್ರಿ ಅಂತ ಹೇಳಿದ್ರು. CCA ರೂಲ್ಸ್ ಅಂತ ಹೇಳಿದ್ರೆ ಏನು ಅಂತ, ಇಟ್ ಆಲ್ ಸ್ಟಾರ್ಟ್ಸ್ ವಿತ್ ಕಂಡಕ್ಟ್ ರೂಲ್ಸ್. ಕಂಡಕ್ಟ್ ರೂಲ್ಸ್ ಅಂದರೆ ಏನು, ವೆದರ್ ಇಟ್ ಈಸ್ ಅಪ್ಲಿಕಬಲ್ ಫಾರ್ ಪ್ರೈವೇಟ್ ಸೆಕ್ಟಾರ್ ಆರ್ ಅದರ್ವೈಸ್ ಅನ್ನೋ ಪ್ರಶ್ನೆ ಬಂದರೆ, ಈ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅನ್ನೋ ವರ್ಡಿಂದ ಶುರುವಾಗುತ್ತೆ. ವಾಟ್ ಈಸ್ ಮೆಂಟ್ ಬೈ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ, ಈ ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ವಿ ಡಿಸ್ಚಾರ್ಜ್ ಸಾವರಿನ್ ಫಂಕ್ಷನ್ಸ್. ಅಂದರೆ ಸರ್ಕಾರದಿಂದ ಮಾಡಬೇಕಾದಂಥ ಕೆಲಸಗಳನ್ನ ಮಾಡೋದನ್ನು ಸಾವರಿನ್ ಫಂಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕಾನ್ಸ್ಟಿಟ್ಯೂಷನಲ್ಲಿ ಹೆಲ್ತು, ಎಜುಕೇಷನ್ನು, ಹೌಸಿಂಗ್, ದೇ ಆರ್ ಆಲ್ ದಿ ಸೆಕ್ಟಾರ್ಸ್ which are to be undertaken by any government for that matter, whether it may be a local government or central government. ಅದನ್ನು ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ, ವಿ ಎಂಪ್ಲಾಯ್ ಕ್ವೈಟ್ ಎ ನಂಬರ್ ಆಫ್ ಪೀಪಲ್, ಆ್ಯಂಡ್ ದೋಸ್ ಹೂ ಆರ್ ಎಂಪ್ಲಾಯ್ಡ್ ಇನ್ ವೇರಿಯಸ್ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಆಲ್ಸೋ ವೇರಿಯಸ್ ಗೌರ್ನಮೆಂಟ್ ಇನ್ಸ್ಟ್ರುಮೆಂಟಾಲಿಟೀಸ್, ದೇ ಕಾನ್ಸ್ಟಿಟ್ಯೂಟ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಯಾಕೆ ಅಂತ ಹೇಳಿದ್ರೆ, ಅವರು ಇನ್ ದಿ ಪ್ರಾಸೆಸ್ ಆಫ್ ಡಿಸ್ಚಾರ್ಜ್ ಆಫ್ ದೇರ್ ಫಂಕ್ಷನ್ಸ್, ದೇ ಆಪರೇಟ್ ಆನ್ ವೇರಿಯಸ್ ಸ್ಟ್ಯಾಚ್ಯೂಟ್ಸ್. ಸೊ ಅದಕ್ಕೋಸ್ಕರ ಅವೆಲ್ಲ ಸಾವರಿನ್ ಫಂಕ್ಷನ್ಸ್ ಆಗುತ್ತೆ. ಇವಾಗ ಉದಾಹರಣೆಗೆ, ನಮ್ಮಲ್ಲಿ ಯಾರೋ ಒಬ್ಬರು ಮುನ್ಸಿಪಾಲ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಳ್ಳಿ. ಮುನ್ಸಿಪಾಲ್ಟಿನಲ್ಲಿ ನಾನು ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಕೆಲಸ ಮಾಡ್ತಾ ಇರ್ಬೋದು, ತಪ್ಪಿದ್ರೆ ರೆವಿನ್ಯೂ ಆಫೀಸರ್ ಅಂತ ಕೆಲಸ ಮಾಡ್ತಾ ಇರ್ಬೋದು. ನಾನು ಆ ಥರ ಕೆಲಸ ಮಾಡೋ ಹೊತ್ತಿನಲ್ಲಿ ಕೆಲವು ಲೋಕಲ್ ಫಂಕ್ಷನ್ಸ್ನ ನಾನು ರೆಗ್ಯುಲೇಟ್ ಮಾಡ್ತೀನಿ. ಉದಾಹರಣೆಗೆ, ನಾನು ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರೆ, ತಪ್ಪಿದ್ರೆ ಇಂಜಿನಿಯರ್ ಅಂತ ವರ್ಕ್ ಮಾಡ್ತಾಯಿದ್ರೆ, ನೀವು ಬಿಲ್ಡಿಂಗ್ ಕಟ್ಟೋದು ಪ್ಲ್ಯಾನು ನಿಮ್ಗೆ ಇಷ್ಟ ಬಂದಂಗೆ ಕಟ್ಟಕ್ಕೆ ಬಿಡೋದಿಲ್ಲ. ನಿಮ್ಗೆ ಇಷ್ಟ ಬಂದಂಗೆ ವರ್ಟಿಕಲಾಗಿ ಹೋಗ್ಲಿಕ್ಕೂ ಬಿಡೋದಿಲ್ಲ. ಅದಕ್ಕೆ ಸೆಟ್ ಬ್ಯಾಕ್ಸ್ ಬಿಡಬೇಕಾಗತ್ತೆ. ಮತ್ತು FAR ರೇಷಿಯೋ, ಫ್ಲೋರ್ ಏರಿಯಾ ರೇಷಿಯೋ ಏನಿರುತ್ತೆ, ಸೈಡ್ ಡೈಮೆನ್ಷನ್ಸ್ ವರ್ಸಸ್ ದಿ ಬಿಲ್ಟಪ್ ಏರಿಯಾ ಏನಿರುತ್ತೆ, ಅದು ರೋಡ್ ದೊಡ್ಡದಿದ್ದರೆ ಜಾಸ್ತಿ FAR ಇರುತ್ತೆ, ರೋಡ್ ಚಿಕ್ಕದಿದ್ದರೆ ಕಡಿಮೆ FAR ಇರುತ್ತೆ. ಉದ್ದೇಶ ಇಷ್ಟೇ. ಒಂದು ಸಣ್ಣ ಗಲ್ಲಿನಲ್ಲಿ 3 ಅಂತಸ್ತಿ ಬಿಲ್ಡಿಂಗ್ ಕಟ್ಟಿದ್ರೆ 3 ಅಂತಸ್ತಿಯವರು ಅಲ್ಲಿ ಓಡಾಡೋದಕ್ಕೆ ಜಾಗ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ರೆಗ್ಯುಲೇಟ್ ಮಾಡೋದು KCT ಆ್ಯಕ್ಟಲ್ಲಿ ಮಾಡ್ತೀವಿ. ಕರ್ನಾಟಕ ಕಂಟ್ರಿ ಆ್ಯಂಡ್ ಟೌನ್ ಪ್ಲ್ಯಾನಿಂಗ್ ಆ್ಯಕ್ಟಲ್ಲಿ ಅದನ್ನು ರೆಗ್ಯುಲೇಟ್ ಮಾಡ್ತೀವಿ. ರೆಗ್ಯುಲೇಟ್ ಮಾಡೋರು ಯಾರು? ರೆಗ್ಯುಲೇಟ್ ಮಾಡಲಿಕ್ಕೆ ಆ ಮುನ್ಸಿಪಾಲ್ಟಿನಲ್ಲಿ ಬಾಡಿ ಇರುತ್ತೆ, ದಟ್ ಈಸ್ ಅರ್ಬನ್ ಲೋಕಲ್ ಬಾಡಿ. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸು, ಇಂಜಿನಿಯರ್ಸ್ ಎಲ್ಲ ಇರ್ತಾರೆ. ಇವ್ರಿಗೆ ಇಷ್ಟ ಬಂದಂಗೆ ಮಾಡಲಿಕ್ಕೆ ಬರೋದಿಲ್ಲ. ದೇ ಆರ್ ಗೌರ್ನ್ಡ್ ಬೈ ದಿ ಸ್ಟ್ಯಾಚ್ಯೂಟ್ಸ್. ಈ ಸ್ಟ್ಯಾಚ್ಯೂಟ್ಸು ಇಂಟರ್ಪ್ರಿಟೇಷನಲ್ಲಿ ಬೇಕಾದಷ್ಟು ಮ್ಯಾನಿಪುಲೇಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಇರೋವಂಥವ್ರು ಬೇಕಾದಷ್ಟು ಕೇಸಸ್ನ ಮಿಸ್ಇಂಟರ್ಪ್ರೆಟ್ ಮಾಡಿ
ಬಯಾಸ್ ಆಗಿ ಮಾಡೋವಂಥ ಚಾನ್ಸಸ್ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಮುನ್ಸಿಪಾಲ್ಟಿನಲ್ಲೇ ನಿಮ್ಮದೊಂದು ಸೈಟ್ ಇದೆ, ನೀವು ಬಿಲ್ಡಿಂಗ್ ಕಟ್ಟಬೇಕು ಅಂತ ಇರ್ತೀರ, ಪ್ಲ್ಯಾನ್ನ ಅಪ್ರೂವಲ್ ತೊಗೊಳ್ಬೇಕಾಗತ್ತೆ KCT ಆ್ಯಕ್ಟ್ ಪ್ರಕಾರ. ನೀವು ಪ್ಲ್ಯಾನ್ ಅಪ್ರೂವಲ್ ಕೊಟ್ಟರೆ ಅವನು ಅಪ್ರೂವಲ್ಲೇ ಸ್ಯಾಂಕ್ಷನ್ನೇ ಕೊಡೋದಿಲ್ಲ. ನೀವು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಶುರು ಮಾಡಿದಾಗ ಅವ್ನು ಬಂದು ನಿಲ್ಲಿಸ್ರಿ ಅಂತ ಹೇಳ್ತಾನೆ. ನೀವು ಹಣ ಹಾಕಿರ್ತೀರ, ಮಧ್ಯದಲ್ಲಿ ನಿಂತರೆ ಬಿಲ್ಡಿಂಗು ಕಂಪ್ಲೀಟ್ ಆಗೋದಿಲ್ಲ, ನಿಮ್ಮ ಹಣ ವ್ಯರ್ಥ ಆಗುತ್ತೆ. ಅಂಥ ಸನ್ನಿವೇಶದಲ್ಲಿ ಅವನೇನು ಲಾ ಬಿಟ್ಟು ಮಾಡಿರ್ತಾನೆ, ದಟ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಲಾ. ಅದು ದುರ್ನಡತೆ ಆಗುತ್ತೆ. ಆ ದುರ್ನಡತೆ ಇಸ್ ನಥಿಂಗ್ ಬಟ್ ಮಿಸ್ಕಂಡಕ್ಟ್ ಆಗುತ್ತೆ. ಸೊ ಈ ಮಿಸ್ಕಂಡಕ್ಟು ಯಾರಿಂದ ಆಗಿದೆ? ಅವನು ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಇರೋವಂಥ ವ್ಯಕ್ತಿಯಿಂದ ಆಗಿದೆ. ಸೊ ಈ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಎಲ್ಲಿ ಬರುತ್ತೆ? ಪಬ್ಲಿಕ್ ಎಂಪ್ಲಾಯ್ಮೆಂಟು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಬರ್ತೈತೆ, ಆಟೋನಮಸ್ ಬಾಡೀಸಲ್ಲಿ ಬರ್ತೈತೆ, ಸ್ಟ್ಯಾಚ್ಯುಟರಿ ಬಾಡೀಸಲ್ಲಿ ಬರ್ತೈತೆ. ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿದ್ರೆ ನಿಮ್ಮ ಯೂನಿವರ್ಸಿಟಿನಲ್ಲಿ ಹುಡುಗನಿಗೆ PGಗೆ ರಿಜಿಸ್ಟ್ರೇಷನ್ನೇ ಕೊಡೋದಿಲ್ಲ, ನೀವು ನಿಧಾನ ಮಾಡ್ತೀರಾ. PhD ರಿಜಿಸ್ಟ್ರೇಷನ್ ಕೊಡೋದಿಲ್ಲ, ನಿಧಾನ ಮಾಡ್ತೀರಾ, ಅವನ ಭವಿಷ್ಯ ಹಾಳಾಗೋಗುತ್ತೆ. ಆವಾಗ ನೀವು ಮಾಡಿದಂಥ ಕೆಲಸ, ಯು ಆರ್ ಇಂಡಲ್ಜ್ಡ್ ಇನ್ ಮಿಸ್ಕಂಡಕ್ಟ್. ದಟ್ ಈಸ್ ಎಗೇನೆಸ್ಟ್ ದಿ ಕಂಡಕ್ಟ್ ರೂಲ್ಸ್. ಈ ಅದಕ್ಕೋಸ್ಕರ ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ಬೇಕಾಗುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ವಾಟ್ ಆರ್ ದಿ ಸೈಲೆಂಟ್ ಫೀಚರ್ಸ್ ಆಫ್ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ಸ್ ಆ್ಯಂಡ್ ರೂಲ್ಸ್ ಗವರ್ನಿಂಗ್ ಕಂಡಕ್ಟ್ ಆ್ಯಂಡ್ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಆನ್ ದಿ ಗೌರ್ಮೆಂಟ್ ಸರ್ವೆಂಟ್ಸ್. ಇದಕ್ಕೆ ಏನು ಬೇಸಿಸ್ಸು? ಸಾವರಿನ್ ಫಂಕ್ಷನ್ ಅನ್ನೋದು ಬರ್ತೈತೆ. ಸಾವರಿನ್ ಫಂಕ್ಷನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಹೇಳ್ತಾರೆ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲೇ ಅದನ್ನು ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಯಾರೆಲ್ಲ ಮಾಡಬೇಕು, ಹೆಂಗೆ ಮಾಡಬೇಕು ಅಂತನೋ ಪ್ರಶ್ನೆ ಬರ್ತೈತೆ. ಈ ಸಾವರಿನ್ ಫಂಕ್ಷನ್ ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ವಿ ಶುಡ್ ಗೋ ಫಾರ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಆ ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಸೇರಿಕೊಂಡಂಥ ವ್ಯಕ್ತಿ ಗೌರ್ಮೆಂಟ್ ಸರ್ವೆಂಟ್ ಆಗ್ಬೋದು, ತಪ್ಪಿದ್ರೆ ಹಿ ಮೇ ಬಿ ಅನ್ ಎಂಪ್ಲಾಯಿ ಆಫ್ ಅನ್ ಇನ್ಸ್ಟ್ರುಮೆಂಟಾಲಿಟಿ ಆಫ್ ದಿ ಗೌರ್ನಮೆಂಟ್. ಅವನಿಗೆ ಅಪಾಯಿಂಟ್ ಮಾಡ್ಕೊಳ್ಳೋದು ಹೇಗೆ, ಅವನಿಗೆ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲೇ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಕಾನ್ಸ್ಟಿಟ್ಯೂಷನಲ್ಲಿ ನೀವು ನೋಡಿದ್ರೆ ಆರ್ಟಿಕಲ್ 309, ಆರ್ಟಿಕಲ್ 3010 ದೇ ಪ್ರೊವೈಡ್ ನೆಕ್ಸ್ಟ್ ಸ್ಟೇಜ್. ಇದರಲ್ಲಿ ಮೊದಲನೇದಾಗಿ ವಾಟ್ ಎವರ್ ವಿ ಡೂ ಇಟ್ ಹ್ಯಾಸ್ ದಿ ಸಪೋರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನಲ್ಲಿ ಇದರ ಉಲ್ಲೇಖ ಇದೆ. ಇಂಥ ಕೆಲಸ ಮಾಡಬೇಕು ಸರ್ಕಾರ, ಇದು ಮಾಡಬೇಕು ಅಂತ ಹೇಳಿದ್ರೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಬೇಕು. ಪಬ್ಲಿಕ್ ಎಂಪ್ಲಾಯ್ಮೆಂಟು ಎಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಅಂದರೆ 309ನಲ್ಲಿ ಪ್ರೊವೈಡ್ ಮಾಡಿದ್ದೀವಿ, 3010ನಲ್ಲಿ ಮಾಡಿದ್ದೀವಿ, 3011ನಲ್ಲಿ ಮಾಡಿದ್ದೀವಿ. ಇವಾಗ ನಿಮಗೆ ಸಾಕಷ್ಟು ಅನುಭವ ಇರ್ತೈತೆ. ನಿಮ್ಗೆ ಯಾವುದನ್ನು ರಿಟ್ ಪೆಟಿಷನ್ನು ಯಾರಾದರೂ ನಿಮ್ಮ ಯೂನಿವರ್ಸಿಟಿ ಮೇಲೆ ಹಾಕಿದ್ರೆ ಆ ರಿಟ್ ಪೆಟಿಷನ್ಗೆ ಹಿಯರಿಂಗ್ ಬರುತ್ತೆ, ನಿಮಗೆ ನೋಟಿಸ್ ಬರುತ್ತಲ್ಲ, ಆ ನೋಟಿಸ್ನಲ್ಲಿ ಈ ಉಲ್ಲೇಖ ಇರುತ್ತೆ. ಅಂಡರ್ ಆರ್ಟಿಕಲ್ 309, 310 ಆಫ್ ದಿ ಕಾನ್ಸ್ಟಿಟ್ಯೂಷನ್, ದಿ ಪೆಟಿಷನರ್ ಹ್ಯಾಸ್ prayed ಫಾರ್ ದಿ ಫಾಲೋಯಿಂಗ್ ಆ್ಯಂಡ್ ರಿಕ್ವೆಸ್ಟೆಡ್ ಫಾರ್ ರಿಟ್ ಆಫ್ ಮ್ಯಾಂಡಮಸ್ ಅಂಡರ್ ಸೆಕ್ಷನ್ ಸೊ ಅಂತ ಇರುತ್ತೆ. ಸೊ ಆದ್ದರಿಂದ ಕಾನ್ಸ್ಟಿಟ್ಯೂಷನಲ್ಲೇ ದೇರ್ ಇಸ್ ಎ ಲೀಗಲ್ ಫ್ರೇಮ್ವರ್ಕ್, ದೇರ್ ಇಸ್ ಎ ಮೆನ್ಷನ್ ಫಾರ್ ದಿಸ್. ದಿಸ್ ಈಸ್ ಅಂಡರ್ ಆರ್ಟಿಕಲ್ 309, 310, 311. ಇಟ್ ಪ್ರೊವೈಡ್ಸ್ ದಿ ಲೀಗಲ್ ಬೇಸಿಸ್ ಫಾರ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್. ಅಂದರೆ ಇದರಲ್ಲಿ ಇಟ್ ಕವರ್ಸ್ ರಿಕ್ರೂಟ್ಮೆಂಟ್, ಹೇಗೆ ಅಪಾಯಿಂಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ರಿಕ್ರೂಟ್ಮೆಂಟ್ ಕವರ್ ಆಗುತ್ತೆ. ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಸರ್ವೀಸ್ನಲ್ಲಿ ಏನೆಲ್ಲ ಸವಲತ್ತು ಕೊಡಬೇಕು ಅಂತ ಹೇಳಿ ಆಗುತ್ತೆ. ಮತ್ತು ಈ ಪಬ್ಲಿಕ್ ಎಂಪ್ಲಾಯ್ಮೆಂಟು ಎಷ್ಟು ಸಮಯದ ತನಕ ಅಂತಲೂ ಕವರ್ ಆಗುತ್ತೆ. 60 ವರ್ಷ ಸರ್ವೀಸ್ ಅಂತ ಹೇಳ್ತು ಅಂದರೆ 61 ವರ್ಷ ರಿಟೈರ್ ಆಗಬೇಕಾಗತ್ತೆ, ಅದು ಸಹ ಕವರ್ ಆಗುತ್ತೆ. ಆ್ಯಂಡ್ ಇನ್ ದಿ ಪ್ರಾಸೆಸ್ ಸಚ್ ಆಫ್ ದೋಸ್ ಹೂ ಆರ್ ಎಂಪ್ಲಾಯ್ಡ್ ಫಾರ್ ದಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಬೈ ದಿ ಗೌರ್ನಮೆಂಟ್ ಆರ್ ಬೈ ದಿ ಇನ್ಸ್ಟಿಟ್ಯೂಷನ್ಸ್, ದೇ ಆರ್ ಪ್ರೊಟೆಕ್ಟೆಡ್ ಎಗೇನೆಸ್ಟ್ ಆರ್ಬಿಟ್ರರಿ ಡಿಸ್ಮಿಸಲ್. ಅಂದರೆ ನಾನು ಗೌರ್ನಮೆಂಟಿಗೆ ಸೇರಿದ್ರೆ ಹೆಂಗಂದ್ರಂಗೆ ನಮ್ಮ ಬಾಸ್ ನನ್ನ ಡಿಸ್ಮಿಸ್ ಮಾಡಲಿಕ್ಕೆ ಬರೋಲ್ಲ, ಸಸ್ಪೆಂಡ್ ಮಾಡಲಿಕ್ಕೆ ಬರೋದಿಲ್ಲ, ಕೆಲಸದಿಂದ ತೆಗಿಲಿಕ್ಕೆ ಬರೋಲ್ಲ. ಅದಕ್ಕೆ ಸರ್ಟನ್ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗತ್ತೆ. ಹೀಗೆ ಫಾಲೋ ಮಾಡೋ ಟೈಮಲ್ಲಿ
ನ್ಯಾಚುರಲ್ ಜಸ್ಟಿಸ್ ಆ್ಯಂಡ್ ಫೇರ್ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇವಾಗ ಯೂನಿವರ್ಸಿಟಿನಲ್ಲಿ ನಾನೇ ರಿಜಿಸ್ಟ್ರಾರ್ ಅಂತಿದ್ದರೆ ನಮ್ಮ ಅಣ್ಣನ ಮಗ ಇದ್ರೂ ಅವನಿಗೂ ಒಂದೇ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಚಂದ್ರಶೇಖರ್ ಅವ್ರಿಗೂ ಒಂದೇ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಮತ್ತು ಅನಿತಾ ಅವ್ರಿಗೂ ಒಂದೇ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಚಂದ್ರಶೇಖರ್ ನಮ್ಮ ಅಣ್ಣನ ಮಗ ಅಂತ ಹೇಳಿಬಿಟ್ಟು ಅವ್ರಿಗೆ ನಾನು ಇದು ಮಾಡಲಿಕ್ಕೆ ಬರಲ್ಲ, ಇವರು ನಮಗೆ ಸಂಬಂಧ ಇಲ್ಲ, ನಾನು ಹೇಳಿದ್ದಕ್ಕೆ ಎದುರಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇರೆ ಥರ ಮಾಡಲಿಕ್ಕೆ ಬರಲ್ಲ. ಒಂದು ವೇಳೆ ಈ ಥರ ಮಾಡಿದ್ರೆ ಈ ನಾವು ಮಾಡೋವಂಥ ಕರ್ತವ್ಯದಿಂದ ಅವರು ಭವಿಷ್ಯ ಏನಾದರೂ ಹಾಳಾಗೋದಿದ್ರೆ ಇಟ್ ಈಸ್ ಕಾಲ್ಡ್ ಕಲ್ಪಬಲ್ ಹೋಮಿಸೈಡ್. ಕಲ್ಪಬಲ್ ಹೋಮಿಸೈಡ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್, ಇಟ್ ಇಸ್ ಎ ಕಾಗ್ನಿಸಬಲ್ ಅಫೆನ್ಸ್, ಇಟ್ ಇಸ್ ಎ ನಾನ್ ಬೈಲಬಲ್ ಅಫೆನ್ಸ್. ಇದು ನಿಮಗೆ ಸ್ವಲ್ಪ ಈ ವರ್ಡ್ಸ್ ಎಲ್ಲ ಸ್ವಲ್ಪ ಹೊಸದಿರ್ಬೋದು, ತಪ್ಪು ಗೊತ್ತಿರ್ಬೋದು. ಈ ಅಫೆನ್ಸಸ್ಸಲ್ಲಿ ಕ್ರಿಮಿನಲ್ ಅಫೆನ್ಸ್ ಬೇರೆ ಬರ್ತೈತೆ, ಬೇರೆ ಟಾರ್ಟ್ಸ್ ಬೇರೆ ಬರ್ತವೆ, ಆರ್ಡಿನರಿ ಅಫೆನ್ಸಸ್ ಬೇರೆ ಬರ್ತವೆ. ಇದರಲ್ಲಿ ಕೆಲವು ಕಾಂಪೌಂಡಬಲ್ ಅಫೆನ್ಸು ತಪ್ಪು ಮಾಡಿದ್ರೆ ಅದಕ್ಕೆ ಪೆನಾಲ್ಟಿ ಹಾಕಿಬಿಟ್ಟು ಜುಲ್ಮಾನೆ ಹಾಕಿಬಿಟ್ಟು ಸರಿ ಮಾಡಿಬಿಡ್ತಾರೆ. ಇನ್ನು ಕೆಲವು ಕಂಪೌಂಡಬಲ್ ಅಫೆನ್ಸು ತಪ್ಪು ಮಾಡಿದ್ರೂ ಸಹ ಅದಕ್ಕೆ ಪೆನಾಲ್ಟಿ ಹಾಕಿಬಿಟ್ಟು ಆ ಅಫೆನ್ಸ್ ಏನಿರುತ್ತೆ ಅದನ್ನು ನ್ಯೂಟ್ರಲೈಸ್ ಮಾಡ್ತಾರೆ. ಇನ್ನು ಕೆಲವು ಕ್ರಿಮಿನಲ್ ಅಫೆನ್ಸ್ ಬರ್ತೈತೆ. ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ, ಫಿಸಿಕಲಿ ತೊಂದರೆ ಆಗ್ಬೋದು, ಮೆಂಟಲಿ ತೊಂದರೆ ಆಗ್ಬೋದು, ಬೇರೆ ಇನ್ನೊಂದು ವಿಧವಾಗಿ ತೊಂದರೆ ಆಗ್ಬೋದು. ಹಾಗೆ ತೊಂದರೆ ಆಗಿದ್ದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ನಮ್ಮದು IPC ಇತ್ತಲ್ಲ, ಇಂಡಿಯನ್ ಪೀನಲ್ ಕೋಡ್ ಇತ್ತಲ್ಲ, ಅದರಲ್ಲಾದ್ರೂ ಫಿಟ್ ಮಾಡ್ಬೋದು, ಇಲ್ಲ CPCನಲ್ಲಾದರೂ ಫಿಟ್ ಮಾಡ್ಬೋದು, ತಪ್ಪು CRPCನಲ್ಲಾದರೂ ಫಿಟ್ ಮಾಡ್ಬೋದು. ಇವಾಗ ಅದನ್ನೆಲ್ಲನೂ ಮಾಡಿಫೈ ಮಾಡಿಬಿಟ್ಟು ಅಮೆಂಡ್ ಮಾಡಿಬಿಟ್ಟು ಭಾರತ ನಾಗರಿಕ ಸಂಹಿತೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೇಮ್ ಪ್ರಾವಿಷನ್ಸೇ ತೊಗೊಂಡಿದ್ದಾರೆ. ಇನ್ ಅಡಿಷನ್ ಟು ದಟ್ ಸ್ವಲ್ಪ ಎಲ್ಲಿ ಸ್ಟ್ರಿಕ್ಟ್ ಮಾಡಬೇಕು ಮಾಡಿದ್ದಾರೆ, ಎಲ್ಲಿ ಡೈಲ್ಯೂಟ್ ಮಾಡಬೇಕು ಮಾಡಿದ್ದಾರೆ. ಇದು ಯಾವುದು ಮಾಡಿದ್ರೂ ಈ ಲೀಗಲ್ ಫ್ರೇಮ್ವರ್ಕಲ್ಲಿ ಆರ್ಬಿಟ್ರರಿ ಡಿಸ್ಮಿಸಲ್ಗೆ ಅವಕಾಶ ಇಲ್ಲ. ದಟ್ ಈಸ್ ಒನ್ ಶೀಲ್ಡ್ ದಟ್ ಈಸ್ ಬೀಯಿಂಗ್ ಗಿವನ್ ಟು ದಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಆರ್ಬಿಟ್ರರಿ ರಿಮೂವಲ್, ಟರ್ಮಿನೇಷನ್ ಫ್ರಮ್ ದಿ ಸರ್ವೀಸು, ಕೆಲಸದಿಂದ ತೆಗೆಯೋದು, ನಾಳೆಯಿಂದ ಬರಬೇಡ ಅಂತ ಹೇಳೋದಕ್ಕೂ ಪ್ರಾವಿಷನ್ ಇಲ್ಲ. ಸೊ ಹಿಂಗೆ ಮಾಡೋದ್ರಿಂದ ಸಾಮಾಜಿಕ ನ್ಯಾಯ ದೊರಕಿಸ್ಕೊಟ್ಟಂಗಾಗುತ್ತೆ, ಎಲ್ರಿಗೂ ಒಂದೇ ಟ್ರೀಟ್ಮೆಂಟ್ ಕೊಟ್ಟಂಗಾಗುತ್ತೆ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಕಂಡಕ್ಟ್ ರೂಲ್ಸ್ ಮಾಡ್ತೀವಿ. ಪ್ರತಿ ಸ್ಟೇಟ್ನವರು ಒಂದು ಕಂಡಕ್ಟ್ ರೂಲ್ಸ್ ಮಾಡ್ತೀವಿ. ದಿಸ್ ಈಸ್ ಅಪ್ಲಿಕಬಲ್ ಫಾರ್ ದಿ ಗೌರ್ಮೆಂಟ್ ಸರ್ವೆಂಟ್ಸ್. ಬಟ್ ಇನ್ ರೆಸ್ಪೆಕ್ಟ್ ಆಫ್ ದಿ ಎಂಪ್ಲಾಯೀಸ್ ಆಫ್ ಸ್ಟ್ಯಾಚ್ಯುಟರಿ ಬಾಡೀಸ್, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ದೇ ಶುಡ್ ಹ್ಯಾವ್ ದೇರ್ ಓನ್ ರೂಲ್ಸ್. ಇದು ನಮ್ಮಲ್ಲೇ ಅನ್ಫಾರ್ಚುನೇಟ್ಲಿ ನಾವು ಯಾವುದು ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಂಡಿಲ್ಲ ಅಂತ ಅಂದರೆ ಬೇಕಂತ ಮಾಡ್ಕೊಂಡಿಲ್ಲ ಅಂತಲ್ಲ, ಸರ್ಕಾರದಲ್ಲಾಯಿತು ಅಂದರೆ ನಾವು 164 ರೂಲ್ಸ್ ಮಾಡಿದ್ದೀವಿ. ಲೀವ್ಗೂ ಒಂದು ರೂಲ್ಸು, ಪ್ರೊಬೇಷನರಿ ಪೀರಿಯಡ್ ಡಿಕ್ಲರೇಷನ್ಗೂ ಒಂದು ರೂಲ್ಸು, ಕಂಡಕ್ಟ್ಗೂ ಒಂದು ರೂಲ್ಸು, ಪೆನಾಲ್ಟಿಗೂ ಇನ್ನೊಂದು ರೂಲ್ಸು, ಪ್ರೊಬೇಷನರಿ ರೂಲ್ಸ್ ಡಿಕ್ಲರೇಷನ್ಗೂ ಒಂದು ರೂಲ್ಸ್ ಮಾಡ್ಕೊಂಡಿದ್ದೀವಿ. ಆದರೆ ಇನ್ ಅನ್ ಇನ್ಸ್ಟಿಟ್ಯೂಷನ್ ಲೈಕ್ ದಿಸ್ ನೀವು ಅದನ್ನೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಾಮಾನ್ಯವಾಗಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ಕೊಂಡಿದ್ದಾರೆ, ಕೆಲವು ಇಂಪಾರ್ಟೆಂಟು ಡೇ ಟು ಡೇ ಆಪ್ರೇಟ್ ಮಾಡೋವಂಥದ್ದು C&R ರೂಲ್ಸಲ್ಲಿ, ತಪ್ಪಿದ್ರೆ ಸ್ಟ್ಯಾಚ್ಯೂಟ್ಸಲ್ಲಿ ಕವರ್ ಮಾಡಿರ್ತಾರೆ. ಇನ್ನು ಕೆಲವು ರೂಲ್ಸು ಸರ್ವಿಸ್ ರೆಗ್ಯುಲೇಷನ್ಸಲ್ಲಿ ಕವರ್ ಮಾಡಿರ್ತಾರೆ. ಯಾವ್ಯಾವ ಕವರ್ ಆಗಿರಲ್ಲ ಅಂಥವಕ್ಕೆ ಕಡೆಯಲ್ಲಿ ನಿಮ್ಮ ಸರ್ವಿಸ್ ರೆಗ್ಯುಲೇಷನ್ಸಲ್ಲಿ ಒಂದು ರೈಡಿಂಗ್ ಕ್ಲಾಸ್ ಹಾಕ್ಬಿಡ್ತಾರೆ. ಟು ದಿ ಎಕ್ಸ್ಟೆಂಟ್ ಆಫ್ ದಿ ಏರಿಯಾಸ್ ವಿಚ್ ಆರ್ ನಾಟ್ ಕವರ್ಡ್ ಅಂಡರ್ ದಿಸ್, ದಿ ಫೆಸಿಲಿಟೀಸ್, ರೂಲ್ಸ್, ಲಾಸ್ ಅಪ್ಲಿಕಬಲ್ ಟು ದಿ ಸ್ಟೇಟ್ ಗೌರ್ಮೆಂಟ್ ಸರ್ವೆಂಟ್ಸ್ ಶಲ್ ಬಿ ಅಪ್ಲೈ ಮುಟಾಟಿಸ್ ಮುಟಾಂಡೀಸ್ ಅಂತ ಹಾಕ್ಬಿಟ್ಟಿರ್ತೀವಿ ನಾವು. ಅಂದರೆ ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ನಮ್ಮ ರೆಗ್ಯುಲೇಷನ್ಸಲ್ಲಿ ಇಲ್ವ ಅದನ್ನು ಸರ್ಕಾರದಲ್ಲಿ ಏನು ಮಾಡ್ತಿದ್ದಾರೆ ಅದನ್ನು ನಾವು ಅಳವಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಹಾಕಿದ್ದೀವಿ ಇವತ್ತಿನ ತನಕ. ಇದನ್ನೇ ಆಧಾರ ಇಟ್ಕೊಂಡು ಈ ನಾನ್ ಗೌರ್ನಮೆಂಟಲ್ ಆರ್ಗನೈಸೇಷನ್ಸ್ ಅಂದರೆ ಎಂಪ್ಲಾಯೀಸ್ ಆಫ್ ಇನ್ಸ್ಟ್ರೂಮೆಂಟಾಲಿಟೀಸ್ ಆಫ್ ದಿ ಗೌರ್ನಮೆಂಟ್, ಮೇ ಬಿ ಕಾರ್ಪೊರೇಷನ್, ಮೇ ಬಿ ಬೋರ್ಡ್ಸ್ ಆಗ್ಬೋದು, ಕಾರ್ಪೊರೇಷನ್ಸ್ ಆಗ್ಬೋದು, ಆಟೋನಮಸ್ ಬಾಡೀಸ್ ಆಗ್ಬೋದು, ಸ್ಟ್ಯಾಚ್ಯುಟರಿ ಬಾಡೀಸ್ ಆಗ್ಬೋದು. ಈ ಎಂಪ್ಲಾಯೀಸು ದೇ ಆರ್ ನಾಟ್ ಗೌರ್ನಮೆಂಟ್ ಸರ್ವೆಂಟ್ಸ್, ದೇ ಆರ್ ದಿ ಎಂಪ್ಲಾಯೀಸ್ ಆಫ್ an organization promoted by the government, but they are treated at par with the government servants in so far as their terminal benefits are concerned. Pension ಆಗ್ಬೋದು, ಗ್ರ್ಯಾಚ್ಯುಟಿ ಆಗ್ಬೋದು, ಲೀವ್ ಆಗ್ಬೋದು. ಗೌರ್ಮೆಂಟ್ ಸರ್ವೆಂಟ್ಸ್ಗೆ ಯಾವ ಥರ ಟ್ರೀಟ್ ಮಾಡ್ತೀವೋ
ಅದೇ ಥರನೇ ಅವ್ರಿಗೂ ಟ್ರೀಟ್ ಮಾಡ್ತೀವಿ. ದಿ ಡಿಫ್ರೆನ್ಸ್ ಬಿಟ್ವೀನ್ ಎ ಗೌರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಅದರ್ಸ್ ಅಂತ ಹೇಳಿದ್ರೆ, ಗೌರ್ಮೆಂಟ್ ಸರ್ವೆಂಟ್ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಕೊಡೋವಂಥ ಸವಲತ್ತು, ಸಂಬಳ ಆಗ್ಬೋದು, ಬೇರೆ ಇನ್ನೊಂದು ಆಗ್ಬೋದು, ಅದನ್ನು ನಾವು ಕನ್ಸಾಲಿಡೇಟೆಡ್ ಫಂಡಿಂದ ಡ್ರಾ ಮಾಡ್ತೀವಿ ಡೈರೆಕ್ಟಾಗಿ. ವೇರಸ್ ಕಂಪನೀಸ್, ಕಾರ್ಪೊರೇಷನ್ಸ್ಗೆ ಮತ್ತು ಲೋಕಲ್ ಬಾಡೀಸ್ಗೆ ಲೋಕಲ್ ಫಂಡಿಂದ ಡ್ರಾ ಮಾಡ್ತೀವಿ. ಲೋಕಲ್ ಫಂಡ್ ಅಂತ ಹೇಳಿದ್ರೆ ಅವ್ರದ್ದೇ ಆದಂಥ ಒಂದು ಫಂಡ್ ಇಟ್ಕೋತಾರೆ. ಆ ಫಂಡ್ಗೆ ಸರ್ಕಾರದಿಂದ ಬರೋ ಕಾಂಟ್ರಿಬ್ಯೂಷನ್ಸು ಹಾಕ್ಕೋತಾರೆ, ಪ್ಲಸ್ ನಿಮ್ಮ ಓನ್ ಸೋರ್ಸಸ್ಸಿಂದ ಬರುವಂಥ ಫಂಡ್ಸು ಹಾಕ್ಕೋತೀರ, ಪ್ಲಸ್ ಈ CSR ಫಂಡ್ಸು ಬರುತ್ತೆ, ಅದನ್ನು ಅದರಲ್ಲೇ ಹಾಕ್ಕೋತೀರ. ಇನ್ ಅಡಿಷನ್ ಟು ದಟ್ ಕೆಲವು ಡೊನೇಷನ್ಸ್ ಬರ್ತವೆ, ಕೆಲವು ರಿಸರ್ಚಿಂದ ಇನ್ಕಮ್ ಬರ್ತೈತೆ, ಅದೆಲ್ಲ ಸೇರಿಸಿ ಅದಕ್ಕೆ ಹಾಕ್ಕೋತೀರ. ದಟ್ ಕಾನ್ಸ್ಟಿಟ್ಯೂಟ್ ದ ಸೋರ್ಸ್ ಆಫ್ ಫಂಡ್ಸ್ ಅಂಡರ್ ದಿ ಲೋಕಲ್ ಫಂಡ್ ಆಗುತ್ತೆ. ಆ ಲೋಕಲ್ ಫಂಡಿಂದ ಡ್ರಾ ಮಾಡೋದು, ಅದಕ್ಕೆ ಹಾಕೋದು ಮಾಡ್ಕೊಂಡು ಇದೇ ಥರ ಮಾಡ್ತಾರೆ. ಯಾವುದೇ ಬೋರ್ಡ್ ಆಗ್ಬೋದು, ಯಾವುದೇ ಕಾರ್ಪೊರೇಷನ್ ಆಗ್ಬೋದು, ಈ ಥರ ಮಾಡ್ತಾರೆ. ಬಟ್ ಇದರಲ್ಲಿ ಬೋರ್ಡ್ ಕಾರ್ಪೊರೇಷನಲ್ಲಿ ಎಂಪ್ಲಾಯ್ ಮಾಡೋರು ಮತ್ತು ಗೌರ್ನಮೆಂಟಲ್ಲಿ ಎಂಪ್ಲಾಯ್ ಮಾಡೋವಂಥವ್ರು ಎರಡು ಎಂಪ್ಲಾಯ್ಮೆಂಟೂ ಇಟ್ ಫಾಲ್ಸ್ ಅಂಡರ್ ಬ್ರಾಡರ್ ಕ್ಯಾಟಗರಿ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಈ ಬ್ರಾಡರ್ ಕ್ಯಾಟಗರಿ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಆಯಿತು ಅಂತ ಹೇಳಿದ್ರೆ, ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರೆ, ಇಲ್ಲೊಂದು ಮಿಸ್ಟೇಕ್ ಮಾಡಿದ್ರೆ, ಎರಡು ಮಿಸ್ಟೇಕನ್ನು ಒಂದೇ ಕನ್ನಡದಲ್ಲಿ ನೋಡ್ತಾರೆ. ಅದನ್ನು ಕಂಡಕ್ಟ್ ರೂಲ್ಸಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಕಂಡಕ್ಟ್ ರೂಲ್ಸಲ್ಲಿ ಏನಂತ ಹೇಳ್ತೀವಿ, ಒಂದು ಕಾಮನ್ ವರ್ಡ್ ಹಾಕ್ಬಿಟ್ಟಿದ್ದೀವಿ, ಮಿಸ್ಕಂಡಕ್ಟ್ ಅನ್ನೋ ಒಂದು ವರ್ಡ್ ಹಾಕಿದ್ದೀವಿ. ಮಿಸ್ಕಂಡಕ್ಟ್ ಅಂದರೆ ಏನು ಮಿಸ್ಕಂಡಕ್ಟ್ ಅಂದರೆ, ಆಫೀಸಿಗೆ ಬಂದು ಕಲೀಗ್ಸ್ ಹತ್ರ ಜಗಳ ಮಾಡೋದು ಈ ಮಿಸ್ಕಂಡಕ್ಟ್ ಆಗುತ್ತಾ? ಆಮೇಲೆ ಆಫೀಸ್ ಬಿಟ್ಟು ಹೊರಗಡೆಗೆ ಹೋಗಿ ಬಾರ್ ಮುಂದೆ ನಿಂತ್ಕೊಂಡು ಜೋರಾಗಿ ಮಾತನಾಡೋದು ಮಿಸ್ಕಂಡಕ್ಟ್ ಆಗುತ್ತಾ? ಬಸ್ನಲ್ಲಿ ಕೂತ್ಕೊಂಡು ಎಂಜಲು ಉಯ್ಯೋದು ಮಿಸ್ಕಂಡಕ್ಟ್ ಆಗುತ್ತಾ? ಇದಿಷ್ಟೆಲ್ಲ ಬೇರೆ ಬೇರೆ ಆ್ಯಕ್ಟಿವಿಟಿ ಎಲ್ಲನೂ ಈ ಕಂಡಕ್ಟ್ ರೂಲ್ಸಲ್ಲಿ ನಾವು ತರಲಿಕ್ಕಾಗೋದಿಲ್ಲ. ಅದಕ್ಕೆ ಒಂದೇ ಒಂದು ವರ್ಡ್ ಹಾಕ್ತೀವಿ, ಏನಂತ ಹೇಳಿದ್ರೆ, ದಿ ಗೌರ್ನಮೆಂಟ್ ಸರ್ವೆಂಟ್ ಆರ್ ದಿ ಡೆಲಿಂಕ್ವೆಂಟ್ ಸರ್ವೆಂಟ್ ಶುಡ್ ನಾಟ್ ಇಂಡಲ್ಜ್ ಇನ್ ಆ್ಯಕ್ಟಿವಿಟೀಸ್ ಆಫ್ ಅನ್ಬಿಕಮಿಂಗ್ ಆಫ್ ಎ ಗೌರ್ನಮೆಂಟ್ ಸರ್ವೆಂಟ್ ಅಂತ ಒಂದು ಹಾಕ್ಬಿಟ್ಟಿದ್ದೀವಿ. ಸೊ ಎನಿ ಮಿಸ್ಕಂಡಕ್ಟ್, if it amounts to or results in classifying his conduct as unbecoming of a government servant, that is classified as misconduct. Now, coming to the misconduct, whether it is an offense or crime anta nodbekagutte. Offense or crime anta nodbekagutte. ಇವಾಗ ನೀವು ಫೈಲಲ್ಲಿ ಪೆನ್ಷನ್ ಎಲಿಜಿಬಿಲಿಟಿ ವರ್ಕೌಟ್ ಮಾಡಬೇಕು. ಯಾರೋ ನಿಮ್ಮ ಚಿಕ್ಕಪ್ಪನ ಮಗ ಇದ್ದಾನೆ ಅಂತ ಹೇಳ್ಬಿಟ್ಟು ಜಾಸ್ತಿ ನೀವೇ ಬೇಕಂತ ಮಾಡಿಬಿಡ್ತೀರಿ. ದಟ್ ಈಸ್ ಎ ಮಿಸ್ಕಂಡಕ್ಟ್. ತಪ್ಪಿದ್ರೆ ನೀವು ಕೆಲಸನೇ ಮಾಡೋದಿಲ್ಲ, ತಪ್ಪಿದ್ರೆ ರೂಲ್ ಸೈಟ್ ಮಾಡೋದಿಲ್ಲ, ಕೊಡ್ಬೋದು ಅಂತ ಬರೆದುಬಿಟ್ಟಿರ್ತೀರ. ಸೊ ಇವೆಲ್ಲನೂ ಅಮೌಂಟ್ಸ್ ಟು ಡಿಲರೆಕ್ಷನ್ ಆಫ್ ಡ್ಯೂಟೀಸ್, ಅಂದರೆ ಬೇಜವಾಬ್ದಾರಿತನ ಆಗುತ್ತೆ. ಬೇಜವಾಬ್ದಾರಿತನ ಈಸ್ ಆಲ್ಸೋ ಎ ಮಿಸ್ಕಂಡಕ್ಟ್. ಸೊ ಈ ಮಿಸ್ಕಂಡಕ್ಟು ಎಸ್ಟಾಬ್ಲಿಷ್ ಆಗೋದು ಕಂಡಕ್ಟ್ ರೂಲ್ಸಲ್ಲಿ ಮಿಸ್ಕಂಡಕ್ಟ್ ಅಂತ ಎಸ್ಟಾಬ್ಲಿಷ್ ಆಗುತ್ತೆ. ಈ ಕಂಡಕ್ಟ್ ರೂಲ್ಸಲ್ಲಿ ಯಾವ ಉದ್ದೇಶದಿಂದ ಕಂಡಕ್ಟ್ ರೂಲ್ಸ್ ಮಾಡ್ತಾರೆ? ಗೌರ್ನಮೆಂಟಲ್ಲಿ ಕಂಡಕ್ಟ್ ರೂಲ್ಸ್ ಮಾಡಿದ್ದಾರೆ. ನೀವು ಕಂಡಕ್ಟ್ ರೂಲ್ಸ್ ಇದ್ದರೆ ನಿಮ್ಮಲ್ಲಿ ಇರುತ್ತೆ, ಇಲ್ಲದೆ ನಿಮ್ಮ ಸರ್ವಿಸ್ ರೆಗ್ಯುಲೇಷನ್ಸ್ ಇರ್ತೈತೆ. ಅದನ್ನು ಯಾವ ಉದ್ದೇಶದಿಂದ ಮಾಡ್ಕೊಂಡಿದ್ದೀರಾ? ದಿಸ್ ಈಸ್ ಉದ್ದೇಶ ಟು ಮೇಂಟೈನ್ ಇಂಟೆಗ್ರಿಟಿ, ಅಂದರೆ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಕರ್ತವ್ಯ ನಿಷ್ಠೆಯಿಂದ ಮಾಡಬೇಕು. ದಟ್ ಈಸ್ ದಿ ಟು ಮೇಂಟೈನ್ ಇಂಟೆಗ್ರಿಟಿ ಆ್ಯಂಡ್ ಡಿವೋಷನ್ ಟು ದಿ ಡ್ಯೂಟಿ. ಬರೀ ಇದು ಮಾಡಿದ್ರೆ ಸಾಲದು. ನೀವು ಡಿವೋಷನ್ ಟು ದಿ ಡ್ಯೂಟಿ ಅಂದರೆ 8 ಗಂಟೆ ನೀವು ಬಂದರೆ 8 ಗಂಟೆನೂ ನಿಮ್ಮ ಡ್ಯೂಟಿಗೆ ಡಿವೋಟ್ ಮಾಡಬೇಕು. ಅದು ಬಿಟ್ಟು ಯಾವಾಗೋ 1 ಗಂಟೆ ಬಂದುಬಿಟ್ಟು ನೀವು ಕರೆಕ್ಟಾಗಿ ರೂಲ್ ಆದ ಪ್ರಕಾರ ಮಾಡಿದ್ರೆ ಸಾಕಾಗೋದಿಲ್ಲ. ಸೊ ಕಂಡಕ್ಟ್ ರೂಲ್ಸಲ್ಲಿ ಇಂಟೆಗ್ರಿಟಿ ಮೇಂಟೈನ್ ಮಾಡಲಿಕ್ಕೂ ನಾವು ಸ್ಟ್ರಕ್ಚರಲ್ ಮೆಕ್ಯಾನಿಸಮ್ ಮಾಡಿರ್ತೀವಿ. ಡೆವಲ್ಯೂಷನ್ ಆಫ್ ದಿ ಡ್ಯೂಟಿ ಸಹ ನಾವು ಅದಕ್ಕೆ ಬ್ರಾಡರ್ ಫ್ರೇಮ್ವರ್ಕ್ ಹಾಕಿರ್ತೀವಿ. ಇದು ಯಾಕೆ ಹಾಕ್ತೀವಿ? ಹಾನೆಸ್ಟಿ ಅಂತ ಅನ್ನೋದನ್ನು ಮತ್ತು ಇಂಪಾರ್ಷಿಯಾಲಿಟಿ ಅನ್ನೋದನ್ನು ಎತ್ತು ತೋರಿಸೋದಕ್ಕೋಸ್ಕರ ಮಾಡಿರ್ತೀವಿ. ಅದನ್ನು ಒಂದು ವೇಳೆ ಇದನ್ನು ಹಾನೆಸ್ಟಿ ಮತ್ತು ಈ ಪಾರ್ಷಿಯಾಲಿಟಿನ ಎತ್ತಿ ತೋರಿಸ್ದಂಗೆ ಮಾಡ್ತು ಅಂತ ಹೇಳಿದ್ರೆ ಅದಕ್ಕೆ ಅಕೌಂಟಬಿಲಿಟಿ ಸಹ ಫಿಕ್ಸ್ ಮಾಡ್ತೀವಿ. ಒಬ್ಬರಿರ್ಬೋದು, ತಪ್ಪಿದ್ರೆ ಗ್ರೂಪ್ ಆಫ್ ಸರ್ವೆಂಟ್ಸ್ ಇರ್ಬೋದು. ಕೆಳಗಡೆ ಬರೆಯುವಂಥವ್ರು ಅದೇ ಥರ ಬರೆದು ಕಾಂಪಿಟೆಂಟ್ ಅಥಾರಿಟಿ ಟು ಅಪ್ರೂವ್ ಇರೋರು ಅದೇ ಥರನೇ ಎಕ್ಸಾಮಿನ್ ಮಾಡ್ದಂಗೆ ಮಾಡ್ತು ಅಂದರೆ ಅಕೌಂಟಬಿಲಿಟಿ ಬರ್ತೈತಿ.
ಯಾರು ಇದಕ್ಕೆ ಈ ತಪ್ಪಿಗೆ ಈ ಮಿಸ್ಕಂಡಕ್ಟ್ಗೆ ರೆಸ್ಪಾನ್ಸಿಬಲ್ ಅಂತ ಫಿಕ್ಸ್ ಸಹ ಕಂಡಕ್ಟ್ ರೂಲ್ಸಲ್ಲಿ ನಾವು ಮಾಡ್ತೀವಿ. ಆ್ಯಂಡ್ ಕಂಡಕ್ಟ್ ರೂಲ್ಸ್ ಈ ಥರ ಮಾಡಿರ್ತೀವಿ ಸೊ ದಟ್ ಇಟ್ ಅವಾಯ್ಡ್ಸ್ ದಿ ಪಾಸಿಬಿಲಿಟಿ ಆಫ್ ಕರಪ್ಷನ್. ಅಂದರೆ ಲಂಚ ತಗೊಳ್ಳೋದಕ್ಕೆ ಅವಕಾಶ ಇಲ್ಲದಂಗೆ ನಾವು ಮಾಡಿರ್ತೀವಿ. ಮತ್ತು ನಿಮ್ಮ ಜಾಗ, ನಿಮ್ಮ ಅಧಿಕಾರ ಮಿಸ್ಯೂಸ್ ಆಗದಂಗೆ ಯಾವ ಥರ ಮಾಡಬೇಕು ಅಂತ ಗಣನೆಗೆ ತಗೊಂಡು ಅದನ್ನು ಮಾಡಿರ್ತೀವಿ. ಒಂದು ವೇಳೆ ನೀವು ಡಿವಿಯೇಟ್ ಮಾಡಿಬಿಟ್ಟು ಲಂಚ ತೊಗೊಂಡ್ರೆ, ಇವಾಗ ಮಾರ್ಕ್ಸ್ ಕಾರ್ಡ್ ಇಶ್ಯೂ ಮಾಡಲ್ಲ, ನೀವು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಇಶ್ಯೂ ಮಾಡಿ ಅಂತ ಹೇಳ್ತಾರೆ, ನೀವು ಮಾಡೋದಿಲ್ಲ. ಹುಡುಗ MSc ಮಾಸ್ಟರ್ ಡಿಗ್ರಿ ಅಪ್ಲೈ ಮಾಡಬೇಕು ಅಥವಾ PhD ಅಪ್ಲೈ ಮಾಡಬೇಕಾಗತ್ತೆ, ಲಾಸ್ಟ್ ಡೇಟ್ ಹತ್ರ ಬರ್ತಾಯಿರ್ತದೆ, ನೀವು ಸರ್ಟಿಫಿಕೇಟೇ ಕೊಡೋದಿಲ್ಲ, ಮಾರ್ಕ್ಸ್ ಕಾರ್ಡೇ ಕೊಡೋದಿಲ್ಲ. ಅಂಥ ಟೈಮಲ್ಲಿ ಬೇಡಿಕೆ ಹೇಳ್ತೀರ, ನನಗೆ ಇಷ್ಟು ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಅದನ್ನು ಮಿಸ್ಕಂಡಕ್ಟ್, ಈ ಕಂಡಕ್ಟ್ ನೋಡಿದ್ರೆ ಇಟ್ ಅಮೌಂಟ್ಸ್ ಟು ಮಿಸ್ಕಂಡಕ್ಟ್ ಅಂಡರ್ CCA ರೂಲ್ಸ್, ಬಟ್ ಇಟ್ ಈಸ್ ಆಲ್ಸೋ ಎ ಕ್ರಿಮಿನಲ್ ಆ್ಯಕ್ಷನ್ ಇನ್ ಟರ್ಮ್ಸ್ ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಮಾನಿಟ್ರ್ ಮಾಡೋರು ಬೇರೆ ಡಿಪಾರ್ಟ್ಮೆಂಟ್ನವರು, ವೇರಸ್ ಮಿಸ್ಕಂಡಕ್ಟು ಅದ್ರ ಬಗ್ಗೆ ಮಾನಿಟ್ರ್ ಮಾಡೋರು ನಿಮ್ಮ ಓನ್ ಎಂಪ್ಲಾಯರ್ ಮಾಡ್ತಾರೆ. ಆಮೇಲೆ ಹೀಗೆ ಕೆಲಸ ಮಾಡೋ ಹೊತ್ತಿನಲ್ಲಿ ದಿ ಪಬ್ಲಿಕ್ ಸರ್ವೆಂಟ್ ಈಸ್ ನಾಟ್ ಸಪೋಸ್ ಟು ಫೇವರ್ ಎನಿ ಪೊಲಿಟಿಕಲ್ ಪಾರ್ಟಿ. ಸೊ ಅದಕ್ಕೆ ಪೊಲಿಟಿಕಲ್ ನ್ಯೂಟ್ರಾಲಿಟಿ ಬಗ್ಗೆನೂ ನಾವು ಇದರಲ್ಲಿ ಕಂಡಕ್ಟ್ ರೂಲ್ಸಲ್ಲಿ ಪ್ರಾವಿಷನ್ ಮಾಡಿರ್ತೀವಿ. ಆಮೇಲೆ ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಬರ್ತೈತೆ, ಅದನ್ನು ಡಿಸ್ಕ್ಲೋಸ್ ಮಾಡ್ದಂಗೆ, ಡಿಫೆನ್ಸಲ್ಲಿ ನೀವು ವರ್ಕ್ ಮಾಡ್ತಾಯಿತ್ತು ಅಂತ ಹೇಳಿದ್ರೆ ನಿಮ್ಮ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ಸು, ನಿಮ್ಮ ಡಿಫೆನ್ಸ್ ಪ್ಲ್ಯಾನ್ಸು, ಇಟ್ಸ್ ಆಲ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ವಿಚ್ ಈಸ್ ವೆರಿ ರಿಲೆವೆಂಟ್ ಎನಿಮಿ ಕಂಟ್ರೀಸ್. ಅದನ್ನು ಡಿಸ್ಕ್ಲೋಸ್ ಮಾಡೋದು ಕೂಡ ಕಂಡಕ್ಟಲ್ಲಿ ಬರ್ತೈತೆ. ಆ್ಯಂಡ್ ಇಷ್ಟಲ್ಲದೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಸಹ ಮಾಡೋದ್ರಲ್ಲಿ ಬರ್ತೈತೆ. ಉದಾಹರಣೆಗೆ, ನೀವು ಕಂಟ್ರೋಲರ್ ಆಫ್ ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್ ಅಂತ ಕೆಲಸ ಮಾಡ್ತಾ ಇರ್ತೀರ ಬೆಂಗಳೂರಲ್ಲೇ. ಅಲ್ಲಿ ಬೇಕಾದಷ್ಟು ಫೇರ್ ಪ್ರೈಸ್ ಶಾಪ್ಸು, ಪೆಟ್ರೋಲ್ ಪಂಪ್ಸು ಎಲ್ಲ ನಿಮ್ಮ ಸಂಬಂಧಿಕರದೇ ಇರ್ತೈತೆ. ಅವಾಗ ನೀವು ಅವ್ರ ಬಗ್ಗೆ ಸ್ಲೋ ಪೆಡಲ್ ಮಾಡ್ಬೋದಲ್ಲ, ಅವ್ರಿಗೆ ಅನುಕೂಲ ಮಾಡ್ಬೋದಲ್ಲ. ಅವರಲ್ಲಿ ಇರೋವಂಥ ತಕಡಿ 2 kg ಹಾಕಿದ್ರೆ ಕೆಳಗಡೆ ಕಲ್ಲು ಕಟ್ಟಿಬಿಟ್ಟು 1.5 kg ಬರೋಂಗೆ ಕೊಡ್ಬೋದಲ್ಲ. ನಿಮ್ಗೆ ಗೊತ್ತಿರುತ್ತೆ ಅವ್ರು ಆ ಥರ ಮಾಡ್ತಾರೆ ಅಂತೇಳಿ, ಆದರೂ ನೀವು ಸುಮ್ಮನೆ ಇದ್ದುಬಿಡ್ತೀರ. ಯಾಕೆ? ನಿಮ್ಮವರು. ಅದಕ್ಕೋಸ್ಕರ ಇಂಥ ಸನ್ನಿವೇಶಗಳಲ್ಲಿ ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್ ಬರ್ತೈತೆ, ಅದು ಸಹ ಮಾಡಬಾರ್ದು. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟಲ್ಲಿ ಇಂಡಲ್ಜ್ ಆಯಿತು ಅಂದರೆ ದಟ್ ಆಲ್ಸೋ ಅಮೌಂಟ್ಸ್ ಟು ಮಿಸ್ಕಂಡಕ್ಟ್ ಅಂತ ಆಗುತ್ತೆ. ಸೊ ಹಿಂಗಾಯಿತು ಅಂತಂದರೆ ಇದಕ್ಕೆ ಡಿಸಿಪ್ಲಿನರಿ ಪ್ರಾಸೆಸ್ ಹೇಗೆ ಶುರು ಮಾಡೋದು ಅನ್ನೋ ಪ್ರಶ್ನೆ ಬಂದಾಗ, ಈ ಮಿಸ್ಕಂಡಕ್ಟ್ ಅನ್ನೋದನ್ನು ನೀವು ಎಸ್ಟಾಬ್ಲಿಷ್ ಮಾಡಬೇಕು. ಮಿಸ್ಕಾಂಡಕ್ಟ್ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಅದು ಮಿಸ್ಕಾಂಡಕ್ಟ್ ಬೇಕಂತಂದರೆ ಅನ್ಬಿಕಮಿಂಗ್ ಆಫ್ ಎ ಗೌರ್ನಮೆಂಟ್ ಸರ್ವೆಂಟ್ ಅಂತ ಅವನು ಬಾರಲ್ಲಿ ಹೋಗ್ಬಿಟ್ಟು ಕುಡಿಯೋದು, ಕುಡಿದ್ಬಿಟ್ಟು ಆಫೀಸಿಗೆ ಬರೋದು, ಇದೆಲ್ಲ ಮಿಸ್ಕಂಡಕ್ಟಲ್ಲಿ ಬರ್ತೈತೆ. ಇನ್ ಅಡಿಷನ್ ಟು ದಟ್ ನೆಗ್ಲಿಜೆನ್ಸ್ ಆ್ಯಂಡ್ ಕರಪ್ಷನ್ನು ಕೂಡ ಮಿಸ್ಕಂಡಕ್ಟಲ್ಲಿ ಬರ್ತೈತೆ. ಹಣ ತೊಗೊಂಡು ಕೆಲಸ ಮಾಡೋದು, ಇಲ್ಲದವ್ರೆ ಕೆಲಸ ಮಾಡ್ದಂಗೆ ಇರೋದು, ಇದೆಲ್ಲ ಮಿಸ್ಕಂಡಕ್ಟಲ್ಲಿ ಬರ್ತೈತೆ. ಇಂಥ ಸನ್ನಿವೇಶಗಳಲ್ಲಿ ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ. ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಂಡು ಅದು ನೀವು ಮಾಡಿರೋದು ಸತ್ಯ ಅಂತ ಪ್ರೂವ್ ಆಯಿತು ಅಂತ ಹೇಳಿದ್ರೆ ಸುಮ್ಮನೆ ಬಿಟ್ಬಿಡ್ತೀರಾ ಹಾಗೇ ಅನ್ನೋ ಪ್ರಶ್ನೆ ಬರ್ತೈತಿ. ಆವಾಗ ದಿ ಕಂಡಕ್ಟ್ ರೂಲ್ಸ್ ಆ್ಯಂಡ್ CCA ರೂಲ್ಸ್ ಪ್ರೊವೈಡ್ ಫಾರ್ ಪೆನಾಲ್ಟೀಸಲ್ಲಿ ಮೇಜರ್ ಪೆನಾಲ್ಟಿ ಬರ್ತೈತೆ, ಮೈನರ್ ಪೆನಾಲ್ಟಿ ಬರ್ತೈತೆ. ಆಮೇಲೆ ಹಿಂಗೆ ಪೆನಾಲ್ಟಿ ಮಾಡೋವಂಥವ್ರು ಯಾರು? ಇಟ್ ಈಸ್ ದಿ ಡಿಸಿಪ್ಲಿನರಿ ಅಥಾರಿಟಿ. ನಿಮ್ಮ ಆಫೀಸಲ್ಲಿ ಯಾರು ಡಿಸಿಪ್ಲಿನರಿ ಅಥಾರಿಟಿ ಇರ್ತಾರೆ ಅವರು ಇದನ್ನು ಮಾಡೋಕ್ಕೆ ಅಧಿಕಾರ ಇರುತ್ತೆ. ನಾರ್ಮಲಿ ದಿ ಅಪಾಯಿಂಟಿಂಗ್ ಅಥಾರಿಟಿ ಈಸ್ ವೆಸ್ಟೆಡ್ ವಿತ್ ದಿ ಪವರ್ಸ್ ಆಫ್ ದಿ ಡಿಸಿಪ್ಲಿನ್ ಎನ್ಫೋರ್ಸ್ಮೆಂಟ್ ಆಲ್ಸೋ. ಇದನ್ನು ಸರ್ಕಾರದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ, ಎಸ್ಪೆಷಲಿ DPR ಅಲ್ಲಿ ಡೆಲಿಗೇಷನ್ ಆಫ್ ಫಿನಾನ್ಷಿಯಲ್ ಪವರ್ಸ್ ಅಂತ FD ಇಂದ ಇಶ್ಯೂ ಆಗುತ್ತೆ, ಡೆಲಿಗೇಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಅಂತ DPR ಇಂದ ಇಶ್ಯೂ ಆಗುತ್ತೆ. ಅದರಲ್ಲಿ ಇದೆಲ್ಲನೂ ಹೇಳಿರ್ತೀವಿ. ಲೀವ್ ಸ್ಯಾಂಕ್ಷನ್ ಮಾಡೋ ಅಧಿಕಾರ ಯಾರಿಗಿದೆ, ಪೆನಾಲ್ಟಿ ಇಂಪೋಸ್ ಮಾಡೋ ಅಂಥ ಅಧಿಕಾರ ಯಾರಿಗಿದೆ, ಮತ್ತು ಎನ್ಕ್ವೈರಿ ಇನ್ಸ್ಟಿಟ್ಯೂಟ್ ಮಾಡೋ ಅಂಥ ಅಧಿಕಾರ ಯಾರಿಗಿದೆ ಅಂತ ಅನ್ನೋದೆಲ್ಲ CCA ರೂಲ್ಸಲ್ಲಿ ಮಾಡಿರ್ತೀವಿ. ಈ ನೀವು ಎನ್ಕ್ವೈರಿ ಮಾಡಿ ಆ ಆ್ಯಕ್ಟು ಮಿಸ್ಕಂಡಕ್ಟ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ
ಮಾಡಲಿಕ್ಕೆ ಏನಾದರೂ ಒಂದು ಬೇಸಿಸ್ ಬೇಕಲ್ಲ, ಹೆಂಗಂದಂಗೆ ನೀವು ಮಾಡಲಿಕ್ಕೆ ಬರಲ್ಲ. ಅದಕ್ಕೆ ಬೇಸಿಸ್ಸು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಲೇಬೇಕಾಗತ್ತೆ. ನೀವು ಪ್ರಿಲಿಮಿನರಿ ಎನ್ಕ್ವೈರಿನಲ್ಲಿ ಫೈಂಡಿಂಗ್ಸು ಅಫರ್ಮೇಟಿವ್ ಇರ್ಬೋದು, ಇಲ್ಲದೆ ಹೋದರೆ ಇಟ್ ಮೇ ನಾಟ್ ಬಿ ಅಫರ್ಮೇಟಿವ್. ಇವಾಗ ಲೋಕನಾಥ್ ಅವ್ರು ಲಂಚ ತೊಗೋತಾ ಇದ್ದಾರೆ, ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪಿಟಿಷನ್ ಬರುತ್ತೆ ನಿಮಗೆ. ಬಟ್ ಅದನ್ನು ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಲಂಚ ಕೇಳ್ತಿದ್ದಾರೆ ಅಂತ ಅವನು ಹೇಳಿರ್ತಾನೆ. ಆದರೆ ಲೋಕನಾಥ್ ಅವರ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಈಸ್ ಹಾನೆಸ್ಟ್ ಅಂತ ಹೇಳ್ಬಿಟ್ಟು ನೀವು 20 ವರ್ಷ ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ. ಅಂಥ ಸನ್ನಿವೇಶ ಇದ್ದರೂ ಸಹ ಬಿಫೋರ್ ಐದರ್ ಯು ಪ್ರೊಸೀಡ್ ವಿತ್ ದಿ ಎನ್ಕ್ವೈರಿ ಆರ್ ಲಾಡ್ಜ್ ದಿ ಕಂಪ್ಲೇಂಟ್, ಅದಕ್ಕೆ ನಿಮಗೆ ಬೇಸಿಕ್ ಎನ್ಕ್ವೈರಿ ಈಸ್ ಎ ಮಸ್ಟ್. ಅದನ್ನು ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಹೇಳ್ತೀವಿ. ಪ್ರಿಲಿಮಿನರಿ ಎನ್ಕ್ವೈರಿನಲ್ಲಿ ಮೇಲ್ನೋಟಕ್ಕೆ ಮಾಡಿರೋವಂಥ ಅಲಿಗೇಷನ್ಸು ಸತ್ಯಕ್ಕೆ ದೂರವಾದ್ದು ಗೊತ್ತಾಗುತ್ತೆ. ಸತ್ಯ ಆಯಿತು ಅಂತ ಹೇಳಿದ್ರೆ ಪ್ರೊಸೀಡ್ ಆಗ್ತೀರ ಡಿಸಿಪ್ಲಿನರಿ ಎನ್ಕ್ವೈರಿ ಬಗ್ಗೆ. ಸತ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಆ ಕಂಪ್ಲೇಂಟ್ ಏನಿರುತ್ತೆ ಅದನ್ನು ಫೈಲ್ ಮಾಡ್ತೀರಾ ಬೈ ಪಾಸಿಂಗ್ ಎ ಸ್ಪೀಕಿಂಗ್ ಆರ್ಡರ್ ಪಾಸ್ ಮಾಡಿ ಆ ಕಂಪ್ಲೇಂಟ್ನ ಮುಂದುವರಿಸ್ಬೋದು, ಇಲ್ಲ ಆ ಕಂಪ್ಲೇಂಟ್ನ ನೀವು ಮುಚ್ಚಬಹುದು. ನೆಕ್ಸ್ಟ್ ಬಂದು ಆ ಕಂಪ್ಲೇಂಟ್ ನೀವು ಮುಂದುವರಿಸಬೇಕು ಅಂತ ಹೇಳಿದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗಿರುತ್ತೆ. ಪ್ರಿಲಿಮಿನರಿ ಎನ್ಕ್ವೈರಿ ಬೇಸಿಸ್ ಮೇಲ್ಗಡೆಗೆ ನೀವು ಚಾರ್ಜ್ ಶೀಟ್ ಹಾಕಬೇಕಾಗತ್ತೆ. ಪ್ರಿಲಿಮಿನರಿ ಎನ್ಕ್ವೈರಿ ಮೇಲ್ಗಡೆಗೆ ಏನೇನು ಚಾರ್ಜಸ್ಸು, ಏನೇನು ಅಪವಾದಗಳು ಅಂತ ಹೇಳಿಬಿಟ್ಟು ಮಾಡಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಇಂಪ್ಯುಟೇಷನ್ ಆಫ್ ಚಾರ್ಜಸ್. ಇಂಪ್ಯುಟೇಷನ್ ಚಾರ್ಜಸ್ಸು ನಿಮ್ಮ CCA ರೂಲ್ಸ್ ಪ್ರಕಾರ ಆಯಿತು ಅಂತ ಹೇಳಿದ್ರೆ ಅದೊಂದು ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟ್ ಪ್ರಕಾರ ಇಂಪ್ಯುಟೇಷನ್ ಚಾರ್ಜಸ್ ಹಾಕಬೇಕು. ಅದರಲ್ಲಿ 2 ಬರ್ತೈತೆ. ಬ್ರಾಡರಾಗಿ ಏನು ಚಾರ್ಜು ಅಂತ ಹೇಳ್ತೀವಿ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇನ್ನೊಂದ್ರಲ್ಲಿ ಕೊಡ್ತೀವಿ. ಅದು ಕೊಟ್ಟ ಮೇಲ್ಗಡೆಗೆ ನಾವು ಎನ್ಕ್ವೈರಿ ಮುಂದುವರಿಸ್ಕೊಂಡು ಹೋಗಲ್ಲ. ಅದು ಮಾಡಿದ ಮೇಲ್ಗಡೆಗೆ ಆ ಡಿಲಿಂಕ್ವಿಂಟ್ ಗೌರ್ಮೆಂಟ್ ಸರ್ವೆಂಟ್ ಅಕ್ಯೂಸ್ಡ್ ಇರ್ತಾನಲ್ಲ, ಅವನಿಗೆ ಈ ಇಂಪ್ಯುಟೇಷನ್ ಆಫ್ ಚಾರ್ಜಸ್ಸು ಒಂದು ಕಾಪಿ ಕೊಡ್ತೀವಿ. ನೋಡಪ್ಪ, ನಿನ್ನ ಬಗ್ಗೆ ಈ ಅಪರಾಧಗಳು ಬಂದಿದ್ದಾವೆ, ಇದೆಲ್ಲ ಅಪರಾಧಗಳು, ಇದಕ್ಕೆ ಸಪೋರ್ಟ್ ಮಾಡೋ ಅಂಥದ್ದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಲ್ಲಿದೆ, ನೀನು ಇದಕ್ಕೆ ಉತ್ತರ ಕೊಡು ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ. ಅವನು ಉತ್ತರ ಕೊಡ್ಬೋದು, ಕೊಡ್ದಂಗೆ ಇರ್ಬೋದು. ಅವನು ಉತ್ತರ ಕೊಟ್ಟಿದ್ದು ನಿಮ್ಗೆ ಒಪ್ಪಿಗೆ ಆಗ್ಬೋದು, ಒಪ್ಪಿಗೆ ಆಗ್ದಂಗೆ ಇರ್ಬೋದು. ಒಂದು ವೇಳೆ ಅವನು ಉತ್ತರನೇ ಕೊಡದೆ ಹೋದರೆ ಯು ಕ್ಯಾನ್ ಪ್ರೊಸೀಡ್ ವಿತ್ ದಿ ಎನ್ಕ್ವೈರಿ. ಅವನು ಉತ್ತರ ಕೊಟ್ಟಿರ್ಬೋದು, ಅವನು ಡಿನೇ ಮಾಡಿರ್ಬೋದು ಚಾರ್ಜಸ್ಸು. ಅವನು ಕೊಟ್ಟಿರುವಂಥ ರೀಸನಿಂಗು ನಿಮಗೆ ಒಪ್ಪದಂಗೆ ಇರ್ಬೋದು. ಅಂಥ ಸನ್ನಿವೇಶದಲ್ಲಿ ಸಹ ಯು ವಿಲ್ ಪ್ರೊಸೀಡ್ ವಿತ್ ದಿ ಎನ್ಕ್ವೈರಿ. ಎನ್ಕ್ವೈರಿ ನೀವು ಪ್ರೊಸೀಡ್ ಆಯಿತು ಅಂತ ಹೇಳಿದ್ರೆ ಹೇಗೆ ಎನ್ಕ್ವೈರಿ ಮಾಡ್ತೀರಾ ಅಂತ ಹೇಳಿದ್ರೆ ಯು ವಿಲ್ ಅಪಾಯಿಂಟ್ ಅನ್ ಎನ್ಕ್ವೈರಿ ಆಫೀಸರ್. ಯೂಶ್ವಲಿ ಎನ್ಕ್ವೈರಿ ಆಫೀಸರ್ ಅಂತ ಹೇಳಿದ್ರೆ ಅವರು ಇಂಪಾರ್ಷಿಯಲ್ ಆಗಿರಬೇಕು. ಒಂದು ಕಡೆಗೆ ಈ ಅಕ್ಯೂಸ್ ಮೇಲ್ಗಡೆನೂ ಅಕ್ಯೂಸ್ಗೂ ಸಂಬಂಧ ಇರಬಾರ್ದು, ಮತ್ತು ಆ ಇನ್ಸ್ಟಿಟ್ಯೂಷನ್ಗೂ ಸಂಬಂಧ ಇರಬಾರ್ದು. ಅಂಥವ್ರನ್ನ ಎನ್ಕ್ವೈರಿ ಆಫೀಸರ್ ಅಂತ ನೀವು ಅಪಾಯಿಂಟ್ ಮಾಡ್ತೀರ. ಎನ್ಕ್ವೈರಿ ಆಫೀಸರು ಆನ್ ಈಸ್ ಓನ್ ಈಸ್ ನಾಟ್ ಸಪೋಸ್ ಟು ಕನ್ಕ್ಲೂಡ್. he is required to initiate an enquiry process. ಈ ಎನ್ಕ್ವೈರಿ ಪ್ರಾಸೆಸ್ ಇನಿಷಿಯೇಟ್ ಮಾಡಬೇಕು ಅಂದರೆ ಸಂಸ್ಥೆಯಿಂದ ಆ ವಿಷಯ ಚೆನ್ನಾಗಿ ಗೊತ್ತಿರೋರೊಬ್ಬರನ್ನ ಪ್ರೆಸೆಂಟಿಂಗ್ ಆಫೀಸರ್ ಅಂತ ನಾವು ಅಪಾಯಿಂಟ್ ಮಾಡಬೇಕಾಗತ್ತೆ. ಪ್ರೆಸೆಂಟಿಂಗ್ ಆಫೀಸರು ಸಂಸ್ಥೆ ಪರವಾಗಿ ಅಕ್ಯೂಸ್ಡ್ ಪರ್ಸನ್ಗೆ ಎಗೇನೆಸ್ಟಾಗಿ ವಾದ ಮಾಡ್ತಾರೆ. ಇವ್ರು ಇಂಥ ತಪ್ಪು ಮಾಡಿದ್ದಾರೆ, ಇಂಥ ಡಾಕ್ಯುಮೆಂಟ್ಸ್ ಇದೆ, ಇಂಥ ತಪ್ಪು ಮಾಡಿದ್ದಾರೆ, ಇದೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಇದರಿಂದ ನಮ್ಮ ಸಂಸ್ಥೆಗೆ ಅನ್ಯಾಯ ಆಗುತ್ತೆ, ಇದರಿಂದ ಬೆನಿಫಿಷರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ವಿರುದ್ಧವಾಗಿ ವಾದ ಮಾಡ್ತಾರೆ. ಈ ಡಿಲಿಂಕ್ವಿಟ್ ಸರ್ವೆಂಟ್, ಅಕ್ಯೂಸ್ಡ್ ಗೌರ್ಮೆಂಟ್ ಸರ್ವೆಂಟ್ ಇರ್ತಾನಲ್ಲ, ಅವನ್ನೆಲ್ಲ ಡಿನೇ ಮಾಡ್ತಾನೆ. ಇಲ್ಲ, ಇದು ನನ್ನ ಮೇಲೆ ದುರುದ್ದೇಶದಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವನು ವಾದ ಮಾಡ್ತಾರೆ. ಸೊ ಇವರಿಬ್ಬರು ವಾದದಲ್ಲಿ ಈ ಪ್ರಿಸೈಡಿಂಗ್ ಆಫೀಸರ್, ಎನ್ಕ್ವೈರಿ ಆಫೀಸರ್ ಏನಿರ್ತಾರೆ ಅವ್ರು ಹೊರಗಡೆ ತರಬೇಕು. ಸತ್ಯಾಂಶ ಹೊರಗಡೆ ತಂದು ಆ ಸತ್ಯಾಂಶದ ಬೇಸಿಸ್ ಮೇಲ್ಗಡೆಗೆ ರಿಪೋರ್ಟ್ ಕೊಡ್ತಾರೆ. ಹೀಗೆ ಹಿಂಗೆ ಮಾಡೋ ಹೊತ್ತಿನಲ್ಲಿ ಏನಾಗುತ್ತೆ, ಎನ್ಕ್ವೈರಿ ಇನಿಷಿಯೇಟ್ ಮಾಡಿದ ಮೇಲ್ಗಡೆಗೆ ಪ್ರೊಸೀಡಿಂಗ್ ಶುರುವಾಗುವಾಗ ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೇಳ್ತಾರೆ, ಸಂಬಂಧ ಇಲ್ಲದ ವಿಷಯಕ್ಕೆ ವಾದ ಮಾಡ್ಕೊಂಡು ಹೋಗ್ತಾರೆ.
ಅದಕ್ಕೋಸ್ಕರ ಇಶ್ಯೂಸ್ ಫ್ರೇಮ್ ಮಾಡ್ತಾರೆ. ನಾವು ಈ ಎನ್ಕ್ವೈರಿನಲ್ಲಿ ಯಾವುದೆಲ್ಲ ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ, ಯಾವೆಲ್ಲ ವಿಷಯ ಬಿಟ್ಟು ಹೊರಗಡೆ ಹೋಗಿದ್ದು ನಾವು ಡಿಸ್ಕಸ್ ಮಾಡೋಂಗೇ ಇಲ್ಲ ಅಂತ ಹೇಳ್ಬಿಟ್ಟು ಇಶ್ಯೂಸ್ ಫ್ರೇಮ್ ಮಾಡ್ತಾರೆ. ಇಶ್ಯೂಸ್ ಫ್ರೇಮ್ ಮಾಡಿದ ಮೇಲ್ಗಡೆಗೆ ಡಾಕ್ಯುಮೆಂಟ್ಸ್ ಏನು ಪ್ರೊಡ್ಯೂಸ್ ಮಾಡಿರ್ತಾರೆ ಅದನ್ನೆಲ್ಲ ಮಾರ್ಕ್ ಮಾಡ್ತಾರೆ, ಮಾರ್ಕಿಂಗ್ ಆಫ್ ದಿ ಡಾಕ್ಯುಮೆಂಟ್ಸ್. ಅದರಲ್ಲಿ ಡಿಲಿಂಕ್ವೆಂಟ್ ಸರ್ವೆಂಟ್ಗೆ ಕೆಲವು ಡಿ ಅಂತ ಮಾರ್ಕ್ ಮಾಡ್ತಾರೆ, D1, D2, D3, D4 ಅಂತ ಮಾಡ್ತಾರೆ. ಈ ಇನ್ಸ್ಟಿಟ್ಯೂಷನ್ನವ್ರು ಏನು ಚಾರ್ಜಸ್ ಮಾಡಿರ್ತಾರೆ ಅದಕ್ಕೆ P1, P2, P3, P4 ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ತಾರೆ. ಇದು ಬೇಸಿಸ್ ಫಾರ್ ದಿ ಎನ್ಕ್ವೈರಿ ವಿತ್ ದಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇನ್ ದಿ ಬ್ಯಾಕ್ಗ್ರೌಂಡ್. ಆಮೇಲೆ ಇದನ್ನಿಟ್ಕೊಂಡು ಆ ಇಶ್ಯೂಸ್ ಫ್ರೇಮ್ ಮಾಡಿರೋ ವಿತಿನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಇಶ್ಯೂಸ್ ಫ್ರೇಮ್ ವಾದ ವಿವಾದಗಳು ಹೋಗ್ತವೆ. ಆ ವಾದ ವಿವಾದದಲ್ಲಿ ಸತ್ಯಾಂಶ ಹೊರಬರ್ತೈತೆ. ಈ ವಾದ ವಿವಾದ ಹೋಗಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಕ್ವಶನ್ಸು ಮಾಡೋಂಗಿಲ್ಲ. ನೀನು ಲಂಚ ಕೇಳಿದ್ಯಾ ಈ ಥರ ಕೇಳೋಂಗಿಲ್ಲ. ಡೈರೆಕ್ಟ್ ಕ್ವಶನ್ಸು ಲೀಡಿಂಗ್ ಕ್ವಶನ್ಸ್ ಅಂತ ಹೇಳ್ತಾರೆ. ಆ ಥರದ್ದು ಡೈರೆಕ್ಟ್ ಕ್ವಶನ್ಸು ಲೀಡಿಂಗ್ ಕ್ವಶನ್ಸು ದೇ ಆರ್ ಪ್ರೊಹಿಬಿಟೆಡ್ ಬಿಕಾಸ್ ಯು ಆರ್ ಪ್ರೊವೋಕಿಂಗ್ ಹಿಮ್ ಐದರ್ ಟು ಕನ್ಫೆಸ್ ಆರ್ ಟು ಹೈಡ್ ಥಿಂಗ್ಸ್. ಇದನ್ನು ಮಾಡೋವಂಥವ್ರು ಪ್ರೆಸೆಂಟಿಂಗ್ ಆಫೀಸರ್ ಆಗ್ಬೋದು, ತಪ್ಪಿದ್ರೆ ಅಕ್ಯೂಸ್ಡ್ ಗೌರ್ನಮೆಂಟ್ ಸರ್ವೆಂಟ್ ಆಗ್ಬೋದು. ಒಬ್ರಿಗೊಬ್ಬರು ಪರಸ್ಪರ ಲೀಡಿಂಗ್ ಕ್ವಶನ್ಸ್ ಕೇಳುವಂತಿಲ್ಲ. ಬಟ್ ಇವ್ರು ಕೇಳುವಂಥ ಕ್ವಶನ್ಸು ಆ ಇಶ್ಯೂಸ್ ಫ್ರೇಮ್ ಮಾಡಿರ್ತಾರಲ್ಲ ಅದು ಬಿಟ್ಟು ಹೊರಗಡೆ ಕೇಳೋಂಗಿಲ್ಲ. ಹೀಗೆ ವಾದ ವಿವಾದದಲ್ಲಿ ಎನ್ಕ್ವೈರಿ ಆಫೀಸರ್ಗೆ ಕೆಲವು ಸತ್ಯಾಂಶಗಳು ಹೊರಗಡೆ ಬರ್ತವೆ. ಆ ಹೊರಗಡೆ ಬಂದಂಥ ಸತ್ಯಾಂಶಗಳನ್ನ ಲಿಸ್ಟ್ ಮಾಡಿಕೊಂಡು ಆ ಇಶ್ಯೂಸ್ ಒಳಗಡೆ ಬೀಳ್ತವೋ ಇಲ್ಲ ನೋಡ್ತಾರೆ. ಆ ಇಶ್ಯೂಸ್ ಒಳಗಡೆ ಬೀಳೋದಿದ್ರೆ ಮಾತ್ರ ಅವು ತೊಗೊಂಡ್ಬಿಟ್ಟು ಈ ಥರ ಇಶ್ಯೂಸ್ ಫ್ರೇಮ್ ಮಾಡಿದ್ವಿ, ಈ ಥರ ಇಶ್ಯೂಸ್ ಫ್ರೇಮ್ ಮಾಡಿದಲ್ಲಿ ಡಿಸ್ಕಷನ್ಸಲ್ಲಿ ಈ ಪಾಯಿಂಟ್ಸ್ ಹೊರಹೊಮ್ಮೋದು, ಈ ಪಾಯಿಂಟ್ಸು ನಿಜನಾ ಇಲ್ವಾ ಅಂತ ಹೇಳಿಬಿಟ್ಟು ಈ ಪಾಯಿಂಟ್ಸಿಂದ ಇದು ಅಫರ್ಮೇಟಿವ್ ಆಯಿತು, ಇದು ನಾಟ್ ಅಫರ್ಮೇಟಿವ್ ಆಯಿತು ಅಂತ ಹೇಳಿಬಿಟ್ಟು ಎನ್ಕ್ವೈರಿ ಆಫೀಸರು ರಿಪೋರ್ಟ್ ಕೊಡ್ತಾರೆ ಅಷ್ಟೇ. ಬೇಸ್ಡ್ ಆನ್ ದಿ ರಿಪೋರ್ಟ್ ಆಫ್ ದಿ ಎನ್ಕ್ವೈರಿ ಆಫೀಸರ್ ದಿ ನೆಕ್ಸ್ಟ್ ಸ್ಟೆಪ್ ಈಸ್ ಎನ್ಕ್ವೈರಿ ಆಫೀಸರ್ ರಿಪೋರ್ಟಲ್ಲಿ ಕನ್ಕ್ಲೂಸಿವ್ ಎವಿಡೆನ್ಸ್ ಇರ್ಬೋದು. ಅವ್ರು ಲಂಚ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿರ್ಬೋದು, ತಪ್ಪಿದ್ರೆ ಲಂಚ ತಗೊಂಡು ಸಿಗಾಕ್ಕೊಂಡಿದ್ದಾರೆ ಅಂತಲೂ ಎಸ್ಟಾಬ್ಲಿಷ್ ಆಗಿರ್ಬೋದು. ಅದು ಯಾವ ಪಾಯಿಂಟ್ ಎಸ್ಟಾಬ್ಲಿಷ್ ಆಗಿದೆ, ವೆದರ್ ಇಟ್ ಕನ್ಫರ್ಮ್ಸ್ ದಿ ಮಿಸ್ಕಂಡಕ್ಟ್ ಆ್ಯಸ್ ಪರ್ ದಿ ಆ್ಯಕ್ಟ್ ಆರ್ ನಾಟ್ ಅಂತ ಹೇಳ್ಬಿಟ್ಟು ಅವ್ರ ಫೈಂಡಿಂಗ್ಸಲ್ಲಿ ಕೊಡ್ತಾರೆ. ಅದು ಕೊಟ್ಟ ಮೇಲ್ಗಡೆಗೆ ದಿ ಡಿಸಿಪ್ಲಿನರಿ ಅಥಾರಿಟಿ ವಿಲ್ ನಾಟ್ ಟೇಕ್ ಆ್ಯಕ್ಷನ್ ಇಮಿಡಿಯೇಟ್ಲಿ. ಹಿ ವಿಲ್ ಸರ್ವ್ ದಿ ಎನ್ಕ್ವೈರಿ ಫೈಂಡಿಂಗ್ಸ್ ಟು ದಿ ಅಕ್ಯೂಸ್ಡ್ ಡಿಲಿಂಕ್ವೆಂಟ್ ಸರ್ವೆಂಟ್ ಟು ಗಿವ್ ಅರ್ ಆಪರ್ಚುನಿಟಿ ಟು ಡಿಫೆನ್ಸ್ ಅಗೈನ್. ಇಲ್ಲ ಆ ಥರ ಅಲ್ಲ, ಈ ಥರ ಅದು ತಪ್ಪು, ನಾನು ಆ ಉದ್ದೇಶದಿಂದ ಹೇಳಲಿಲ್ಲ, ಈ ಉದ್ದೇಶದಿಂದ ಹೇಳಲಿಲ್ಲ, ಆ ಥರ ಮಾಡಲಿಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇದೆ ಅಂತ ಹೇಳಿಬಿಟ್ಟು ಅವನಿಗೊಂದು ಆಪರ್ಚುನಿಟಿ ಕೊಡ್ತೀವಿ. ಸೊ ಆಲ್ ದೀಸ್ ಥಿಂಗ್ಸ್ ಪ್ರೊವೈಡ್ ಅನ್ ಆಪರ್ಚುನಿಟಿ ಫಾರ್ ನ್ಯಾಚುರಲ್ ಜಸ್ಟಿಸ್ ಆ್ಯಂಡ್ ಡಿಫೆನ್ಸ್. ಇದಿಷ್ಟೆಲ್ಲ ಆದಮೇಲೆ ಆ ಎನ್ಕ್ವೈರಿ ರಿಪೋರ್ಟಲ್ಲಿ ಎನ್ಕ್ವೈರಿ ಫೈಂಡಿಂಗ್ಸಲ್ಲಿ ಈ ಥರ ನಿಮ್ಮ ಮೇಲೆ ಚಾರ್ಜಸ್ ಇದೆ, ಎನ್ಕ್ವೈರಿ ರಿಪೋರ್ಟಲ್ಲಿ ಇದೆಲ್ಲ ಪ್ರೂವ್ ಆಗಿದೆ, ನೀವು ಹೇಳೋದೇನಾದರೂ ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು ಒಂದು ಶೋಕಾಸ್ ನೋಟಿಸ್ ಕೊಡಬೇಕು. ಸೆಕೆಂಡ್ ಟೈಮ್ ಶೋಕಾಸ್ ನೋಟಿಸ್ ಕೊಡಬೇಕು. ಅವ್ನು ರಿಪ್ಲೈ ಕೊಡ್ಬೋದು, ಕೊಡ್ದಂಗೆ ಇರ್ಬೋದು. ರಿಪ್ಲೈ ಕೊಡಲಿಲ್ಲ ಅಂತ ಹೇಳಿದ್ರೆ ಹಿ ಹ್ಯಾಸ್ ನಥಿಂಗ್ ಟು ಸೇ ಇನ್ ದಿಸ್ ರಿಗಾರ್ಡ್ ಅಂತ ಹೇಳಿ ಎನ್ಕ್ವೈರಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡ್ಕೋತೀರ. ಒಂದು ವೇಳೆ ಅವನು ಈ ರಿಪ್ಲೈ ಕೊಟ್ಟು ಅದರಲ್ಲಿ ಎನ್ಕ್ವೈರಿ ಆಫೀಸರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವನು ವಿತ್ ಎವಿಡೆನ್ಸ್ ಅಂಡರ್ ದಿ ಪ್ರಾವಿಷನ್ಸ್ ಆಫ್ ಲಾ ಅವನೇನಾದರೂ ಎಸ್ಟಾಬ್ಲಿಷ್ ಮಾಡಿದರೆ ದೆನ್ ದ ಡಿಸಿಪ್ಲಿನರಿ ಎನ್ಕ್ವೈರಿ ಈಸ್ ರಿಕ್ವೈರ್ಡ್ ಟು ರೆಫರ್ ಬ್ಯಾಕ್ ದಿ ಎನ್ಕ್ವೈರಿ ರಿಪೋರ್ಟ್ ಟು ದಿ ಪ್ರಿಸೈಡಿಂಗ್ ಆಫೀಸರ್ ಫಾರ್ ರೀಕನ್ಸಿಡರೇಷನ್. ಆ ರೀಕನ್ಸಿಡರೇಷನ್ ಮಾಡಿ ಎನ್ಕ್ವೈರಿ ಆಫೀಸರ್ ಕೆಲವು ಫೈಂಡಿಂಗ್ಸ್ ಡ್ರಾಪ್ ಮಾಡ್ಬೋದು, ಕೆಲವು ಫೈಂಡಿಂಗ್ಸು ರಿಬಟ್ ಮಾಡ್ಬೋದು. ಹೇಳಿದ್ದೆ ಕರೆಕ್ಟು, ಅವ್ರು ಹೇಳ್ತಾ ಇರೋದು ನಾನು ಒಪ್ತಾ ಇಲ್ಲ ಅಂತ ಹೇಳ್ಬೋದು. ಅಂಥ ಸನ್ನಿವೇಶದಲ್ಲಿ ಆ ರಿಪೋರ್ಟ್ ಏನು ಕೊಡ್ತಾರೆ, ಎನ್ಕ್ವೈರಿ ಆಫೀಸರ್ ಕೊಟ್ಟಂಥ ರಿಪೋರ್ಟು ಅಕ್ಯೂಸ್ಡ್ಗೆ ನಾವು ಸರ್ವ್ ಮಾಡ್ತೀವಿ. ಅವನು ಡಿಫೆನ್ಸಲ್ಲಿ ಕೊಡ್ತಾನೆ. ಅದು ಕೊಟ್ಟಿದ್ರ ಮೇಲೆ ಎನ್ಕ್ವೈರಿ ಆಫೀಸರ್ ಫೈಂಡಿಂಗ್ಸ್ ನಾವು ತೊಗೊಳ್ತೀವಿ. ಎನ್ಕ್ವೈರಿ ಆಫೀಸರ್ ಫೈಂಡಿಂಗ್ಸ್ ಆಧಾರದ ಮೇಲ್ಗಡೆಗೆ ದಿ ಎನ್ಕ್ವೈರಿ ರಿಪೋರ್ಟ್ ವಿಲ್ ಬಿ ಐದರ್ ಅಡ್ಮಿಟೆಡ್ ಆರ್ ರಿಜೆಕ್ಟೆಡ್.
ಒಂದು ವೇಳೆ ರಿಜೆಕ್ಟ್ ಆಯಿತು ಅಂತ ಹೇಳಿದ್ರೆ ಒಂದು ಸ್ಪೀಕಿಂಗ್ ಆರ್ಡರ್ ಹಾಕಿಬಿಟ್ಟು ಎನ್ಕ್ವೈರಿ ಕ್ಲೋಸ್ ಮಾಡ್ತೀವಿ. ಒಂದು ವೇಳೆ ಪ್ರೂವ್ ಆಯಿತು ಅಂತ ಹೇಳಿದ್ರೆ ಅವ್ನಿಗೊಂದು ಶೋಕಾಸ್ ನೋಟಿಸ್ ಕೊಡ್ತೀವಿ. ಈ ಥರ ನೀನು ಮಿಸ್ಕಂಡಕ್ಟಲ್ಲಿ ಇನ್ವಾಲ್ವ್ ಆಗಿದ್ದೆ, ಎನ್ಕ್ವೈರಿ ಮಾಡಿದ್ವಿ, ನಿಮಗೂ ಅವಕಾಶ ಕೊಟ್ವಿ ರೆಪ್ರೆಸೆಂಟ್ ಮಾಡಲಿಕ್ಕೆ, ನೀವು ವಾದ ವಿವಾದ ಎಲ್ಲ ಆದಮೇಲೆ ಎನ್ಕ್ವೈರಿ ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನು ನಿಮಗೆ ಕೊಟ್ಟಿದ್ವಿ, ನಿಮ್ಮ ಒಪಿನಿಯನ್ನು ಕೇಳಿದ್ವಿ, ನೀವು ಕೊಟ್ಟಿರೋವಂಥ ಸಮಜಾಯಿಷಿ ನಮಗೆ ನಮ್ಮ ಸಂತೃಪ್ತಿಗಿಲ್ಲ, ಆದ್ದರಿಂದ ನಿಮ್ಮ ಮೇಲೆ ಯಾಕೆ ಕ್ರಮ ತಗೊಳ್ಬಾರ್ದು ಅಂತ ಹೇಳಿಬಿಟ್ಟು ನಾವು ಒಂದು ಶೋಕಾಸ್ ನೋಟಿಸ್ ಕೊಡ್ತೀವಿ. ಆ ಶೋಕಾಸ್ ನೋಟಿಸಲ್ಲಿ ಅವನ ಎನ್ಕ್ವೈರಿ ರಿಪೋರ್ಟಲ್ಲಿ ಅದು ಏನು ಅವನು ಮಿಸ್ಕಂಡಕ್ಟ್ ಮಾಡಿರ್ತಾನೆ, ಕ್ರಿಮಿನಲ್ ಅಫೆನ್ಸ್ ಮಾಡಿರ್ತಾನೆ, ಅದು ಹೌ ಗ್ರೇವ್ ಇಟ್ ಈಸ್ ಅಂತ ಸಹ ನಾವು ನೋಡ್ತೀವಿ. ಒಂದು ವೆದರ್ ಇಟ್ ಇನ್ವಾಲ್ವ್ಸ್ ಎನಿ ಫಿನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಆರ್ ನಾಟ್ ಅಂತ ಒಂದು, ವೆದರ್ ಇಟ್ ಈಸ್ ಅಗೇನೆಸ್ಟ್ ದಿ ಎಸ್ಟಾಬ್ಲಿಷ್ಡ್ ಪ್ರಾಕ್ಟೀಸಸ್ ವಿಚ್ ಆರ್ ಸ್ಪೆಲ್ಟ್ ಔಟ್ ಇನ್ ದಿ IPC, CRPC, CPC ಆ್ಯಂಡ್ ಪೊಲೀಸ್ ಆ್ಯಕ್ಟಲ್ಲಿ ಇದೆಯಾ ನೋಡ್ತೀವಿ. ಅದರಲ್ಲೇನಾದರೂ ಇತ್ತು ಅಂತಂದರೆ ಇಫ್ ದಿ ಕ್ರೈಮ್ ಇಫ್ ಇಟ್ ಇಸ್ ಎ ಕ್ರಿಮಿನಲ್ ಅಫೆನ್ಸ್, ಆವಾಗ CCA ರೂಲ್ಸ್ ಪ್ರಕಾರ ನಾವು ಪ್ರೊಸೀಡ್ ಆಗೋದಿಲ್ಲ. ವಿ ವಿಲ್ ರೆಫರ್ ದಿ ಕೇಸ್ ಟು ದಿ ಕನ್ಸರ್ನ್ಡ್ ಅಥಾರಿಟೀಸ್. ಫಾರ್ ಎಕ್ಸಾಂಪಲ್, ಮನೆಯಲ್ಲೇ ಸಿಲಿಂಡ್ರು ಬೇಕಾದಷ್ಟು ಒಂದು 50 ಸಿಲಿಂಡ್ರು ಸ್ಟೋರ್ ಮಾಡಿಬಿಟ್ಟಿರ್ತಾನೆ. ಸೊ 50 ಸಿಲಿಂಡರು ಸ್ಟೋರ್ ಮಾಡೋದು ಇಟ್ಸ್ ಅನ್ ಅಫೆನ್ಸ್. ಅಂಡರ್ ವಾಟ್ ಲಾ? ಎಕ್ಸ್ಪ್ಲೋಸಿವ್ ಆ್ಯಕ್ಟಲ್ಲಿನೂ ಇಟ್ ಇಸ್ ಅನ್ ಅಫೆನ್ಸ್, ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟಲ್ಲಿನೂ ಇಟ್ ಇಸ್ ಅನ್ ಅಫೆನ್ಸ್. ಸೊ ಅಫೆನ್ಸು ವಾಟ್ ಟೈಪ್ ಆಫ್ ಅಫೆನ್ಸ್ ಈಸ್ ಎ ಕಾಂಪೌಂಡಬಲ್ ಅಫೆನ್ಸ್ ಆರ್ ನಾನ್ ಕಾಂಪೌಂಡಬಲ್ ಅಫೆನ್ಸ್ ಅಂತ ಹೇಳಿದರೆ, ಸಮ್ ಆಫ್ ದಿ ಅಫೆನ್ಸಸ್ ಆರ್ ಕಾಂಪೌಂಡಬಲ್. ಫಾರ್ ಎಕ್ಸಾಂಪಲ್, ಈ ಎಕ್ಸೈಸ್ ಆ್ಯಕ್ಟ್ ಪ್ರಕಾರ ನೀವು ಹೆಂಡದ ಬಾಟ್ಲುಗಳು 18 ಲೀಟ್ರಿಗಿಂತ ಹೆಚ್ಚಾಗಿ ಮನೇಲಿ ಇಟ್ಕೊಂಡ್ರೆ ಇಟ್ಸ್ ಅನ್ ಅಫೆನ್ಸ್. ಇಟ್ ಈಸ್ ಎ ಪನಿಷಬಲ್ ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್, ಬಟ್ ಇಟ್ ಈಸ್ ಎ ಕಾಂಪೌಂಡಬಲ್ ಅಫೆನ್ಸ್. ಇಟ್ಕೊಂಡ್ರೆ ನೀನು ತಪ್ಪು ಮಾಡಿದೆಯಪ್ಪ, ನೋಡಿ ಇಷ್ಟು ಪೆನಾಲ್ಟಿ ಕಟ್ಟು ಅಂತ ಹೇಳ್ಬಿಟ್ಟು ಅದನ್ನು ಕೈ ಬಿಡ್ತೀವಿ. ದಟ್ ಈಸ್ ಕಾಂಪೌಂಡಬಲ್ ಅಫೆನ್ಸ್. ಆದರೆ ಇದಕ್ಕೆ ಬದಲಾಗಿ ನೀವು ಈ ಜಿಲಾಟಿನ್ ಕಡ್ಡಿಗಳಿಟ್ಕೊಂಡು ಡಿಟೋನೇಟರ್ಸ್ ಇಟ್ಕೊಂಡ್ರೆ ಇಟ್ಸ್ ಎ ನ್ಯಾಷನಲ್ ಸೆಕ್ಯೂರಿಟಿ, ಇಟ್ಸ್ ಎ ಕ್ರೈಮ್. ಇಟ್ ಈಸ್ ಅಗೇನೆಸ್ಟ್ ದಿ ನ್ಯಾಷನಲ್ ಸೆಕ್ಯೂರಿಟಿ. ಸೊ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್ ವಿಚ್ ಈಸ್ ನಾಟ್ ಬೇಲಬಲ್. ಇಟ್ ಇಸ್ ಎ ಕಾಗ್ನಿಸಬಲ್ ಅಫೆನ್ಸ್. ಇಟ್ ಇಸ್ ಎ ನಾನ್ ಬೇಲಬಲ್ ಅಫೆನ್ಸ್. ಅಂಥದ್ದಕ್ಕೆ ಇಟ್ಸ್ ಎ ವೆರಿ ಸೀರಿಯಸ್ ಅಫೆನ್ಸ್. ಆಮೇಲೆ ಮೂರನೇದಾಗಿ ಕೆಲವು ಫಿನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇರೋದು ಬರುತ್ತೆ. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ನೀವು ಡೆಪ್ಟಿ ಕಮಿಷನರ್ ಎಕ್ಸೈಸ್ ಅಂತ ಇರ್ತೀರ, ನೀವು ಕೆಲಸಕ್ಕೆ ಹೋಗೋದಿಲ್ಲ, ಈ ಕಳ್ಬಟ್ಟಿ ಹೊಡೆಯೋದೇ ಇಲ್ಲ ಒಂದೂ, ಅವಾಗೇನಾಗುತ್ತೆ, ಸರ್ಕಾರಕ್ಕೆ ರೆವಿನ್ಯೂ ಲಾಸ್ ಆಗುತ್ತೆ. ಆಮೇಲೆ ಈ ವೈನ್ ಶಾಪ್ಸಲ್ಲಿ ಎಲ್ಲ ಸೆಕೆಂಡ್ಸು ಥರ್ಡ್ಸು ಇದು ಪೆನಾಲ್ಟಿ ಟ್ಯಾಕ್ಸ್ ಕಟ್ದಂಗೆ ಇರೋವಂಥದ್ದು, ಡ್ಯೂಟಿ ಕಟ್ದಂಗೆ ಇರೋ ಲಿಕ್ಕರ್ಸ್ ಬಂದುಬಿಡುತ್ತೆ, ನಾನ್ ಡ್ಯೂಟಿ ಪೇಯ್ಡ್ ಲಿಕ್ಕರ್ಸ್ ಬರುತ್ತೆ. ಅದರಿಂದ ಸರ್ಕಾರಕ್ಕೆ ಲಾಸ್ ಆಗುತ್ತೆ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇರುತ್ತೆ. ಅವೆಲ್ಲನೂ ದೇ ಆರ್ ಆಲ್ ಮಿಸ್ಕಂಡಕ್ಟ್. ದೇ ಕಮ್ ಅಂಡರ್ CCA ರೂಲ್ಸ್. ದೇ ಆಲ್ಸೋ ಫಾಲ್ ಅಂಡರ್ ದಿ ಎಕ್ಸೈಸ್ ಆ್ಯಕ್ಟ್ ಆಲ್ಸೋ. ಎಕ್ಸೈಸ್ ಆ್ಯಕ್ಟಲ್ಲಿ ಮತ್ತು ಬೇರೆ ಅಪ್ಲಿಕಬಲ್ ಆ್ಯಕ್ಟ್ಸಲ್ಲಿ ದಿ ಅಫೆನ್ಸ್ ವೆದರ್ ಇಟ್ ಈಸ್ ಕ್ರಿಮಿನಲ್ ಇನ್ ನೇಚರ್ ಆರ್ ಅದರ್ವೈಸ್ ಅಂತ ನೋಡ್ತಾರೆ. ಕ್ರಿಮಿನಲ್ ಅಫೆನ್ಸ್ ಆಯಿತು ಅಂತ ಹೇಳಿದ್ರೆ ಕನ್ಸರ್ನ್ಡ್ ಲಾನಲ್ಲಿ FIR ಹಾಕ್ತಾರೆ, ಮತ್ತು ದಿ ಹೋಲ್ ಪ್ರಾಸೆಸ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್. ಇಟ್ ಗೋಸ್ ಬಿಫೋರ್ ದಿ ಜುಡಿಷಿಯರಿ. ಅಲ್ಲಿ ಅವನ್ನ ಕನ್ವಿಕ್ಟ್ ಮಾಡ್ತಾರೆ, ಇಲ್ಲ ಅಕ್ವಿಟ್ ಮಾಡ್ತಾರೆ. ದಟ್ ಇಸ್ ಎ ಸಪ್ರೇಟ್ ಪ್ರೊಸೆಸ್ ಇನ್ ಇಟ್ ಸೆಲ್ಫ್. ಇಲ್ಲಿ ಇನ್ ಸೋ ಫಾರ್ ಆಸ್ ದಿ ಮಿಸ್ಕಂಡಕ್ಟ್ ಈಸ್ ಕನ್ಸರ್ನ್ಡ್, ದ ವೆರಿ ಫ್ಯಾಕ್ಟ್ ದಟ್ ಹೀ ಈಸ್ ಇನ್ವಾಲ್ವ್ಡ್ ಇನ್ ಕರಪ್ಷನ್ ಆ್ಯಕ್ಟಿವಿಟೀಸ್ and having involved in corruption activities, if the Lokayukta raids his premises and arrests him red-handed, ಆವಾಗ ಮಿಸ್ಕಂಡಕ್ಟ್ ಬರ್ತೈತೆ. PC ಆ್ಯಕ್ಟಲ್ಲಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಇಟ್ಸ್ ಅನ್ ಅಫೆನ್ಸು ಬರ್ತೈತೆ. ಹಾಗಂತ ಅವ್ರು ಮಾಡ್ತಿದ್ದಾರೆ, ನಾವು ಸುಮ್ಮನಿದ್ಬೇಡ ಅಂತ ಹೇಳಿ ಬೇಕಾದಷ್ಟು ನಮ್ಮಲ್ಲಿ ಆ ಥರ ಆಗಿದೆ. ಅವನ್ನ ಅರೆಸ್ಟ್ ಮಾಡಿದ್ದಾರೆ, ಪೊಲೀಸ್ನವ್ರು ಮಾಡ್ತಾಯಿದ್ದಾರೆ, ನಾವ್ಯಾಕೆ ಮಾಡಬೇಕು ಅಂತೇಳಿ. ದಟ್ ಇಸ್ ಎ ಸಪ್ರೇಟ್ ಪ್ರಾಸೆಸ್. ದೇ ಡೂ ದಿ ವರ್ಕ್ ಅಂಡರ್ ದಿ ಪ್ರಾವಿಷನ್ಸ್ ಆಫ್ ದಿ law which they are administering, whereas from your side, since it is a misconduct, you are required to initiate action. ಅವನ್ನ ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಅವ್ನು ಹಿಡಿದಿದ್ದಾರೆ, ರೆಡ್ ಆ್ಯಂಡ್ ಟ್ರ್ಯಾಪ್ ಆಗಿದ್ದಾರೆ.
ನಾವು ಯಾಕೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ಇಲ್ಲ. ಇಫ್ ಎನಿ ಗೌರ್ಮೆಂಟ್ ಸರ್ವೆಂಟ್ ಈಸ್ ಇನ್ವಾಲ್ವ್ಡ್ ಇನ್ ಎ ಕ್ರಿಮಿನಲ್ ಅಫೆನ್ಸ್ and if an FIR is booked on him and if he is under either police custody or judicial custody for more than 48 hours, then he has no right to continue in the service. You will have to keep him under suspension. ಇದಿಷ್ಟು ಬರ್ತೈತೆ. ಇದಿಷ್ಟು ಸಸ್ಪೆನ್ಷನ್ ಇದ್ದ ಮಾತ್ರಕ್ಕೆ ಪ್ರಾಸೆಸ್ ಮುಗಿಲಿಲ್ಲ. ಅವ್ನಿಗೆ ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕಾಗತ್ತೆ CCA ರೂಲ್ಸ್ ಪ್ರಕಾರ. ಎನ್ಕ್ವೈರಿ ಕಂಡಕ್ಟ್ ಮಾಡಿ ಫೈಂಡಿಂಗ್ಸ್ ಆದ ಮೇಲ್ಗಡೆಗೆ ಅವನಿಗೊಂದು ಅವಕಾಶ ಕೊಟ್ಬಿಟ್ಟು ಶೋಕಾಸ್ ನೋಟಿಸ್ ಕೊಡಬೇಕಾಗತ್ತೆ. ಶೋಕಾಸ್ ಕೊಟ್ಟ ಮೇಲ್ಗಡೆಗೆ ಡಿಪೆಂಡಿಂಗ್ ಆನ್ ದಿ ಸೀರಿಯಸ್ನೆಸ್ ಆಫ್ ದಿ ಮಿಸ್ಕಂಡಕ್ಟ್ ಯು ಆರ್ ಟು ಡಿಸೈಡ್ ದಿ ಪೆನಾಲ್ಟಿ ದಟ್ ಈಸ್ ಟು ಬಿ ಇಂಪೋಸ್ಡ್ ಆನ್ ಹಿಮ್. ಈ ಪೆನಾಲ್ಟಿನಲ್ಲಿ 2 ಥರ ಬರ್ತೈತೆ. ಒಂದು ಮೇಜರ್ ಪೆನಾಲ್ಟಿ ಬರ್ತೈತೆ, ಇನ್ನೊಂದು ಮೈನರ್ ಪೆನಾಲ್ಟಿ ಬರ್ತೈತೆ. ಈ ಮೈನರ್ ಪೆನಾಲ್ಟಿನಲ್ಲಿ ಯಾವುದೆಲ್ಲ ಬರ್ತೈತೆ? ಮೈನರ್ ಪೆನಾಲ್ಟಿನಲ್ಲಿ ಸೆನ್ಶೂರ್ ಅಂತ ಬರ್ತೈತೆ. ಸೆನ್ಶೂರ್ ಅಂತ ಹೇಳಿದ್ರೆ ಅವನದು SRನಲ್ಲಿ ಬರಿತೀವಿ, ಇವನು ಈ ಥರ ಎಲ್ಲನೂ ಮಿಸ್ಕಂಡಕ್ಟ್ ಮಾಡಿದ್ದ ಅಂತ ಹೇಳಿ ಬರಿತೀವಿ. ಸೊ ಆದ್ದರಿಂದ ದಟ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಇಸ್ ಕೆರಿಯರ್ ಪ್ರೋಗ್ರೆಷನ್. ಅವನು ಪ್ರಮೋಷನ್ ಕೊಡಬೇಕು ಅಂತ ಹೇಳಿದ್ರೆ ಇದೆಲ್ಲ ಕೌಂಟ್ ಆಗುತ್ತೆ. ಸೆಕೆಂಡ್ ಒನ್ನು, ಅವನಿಗೆ ಪನಿಷ್ ಮಾಡಬೇಕು ಅಂತಂದರೆ ಇನ್ಕ್ರಿಮೆಂಟ್ ಕೊಡೋದಿಲ್ಲ, ವಿತ್ಹೋಲ್ಡ್ ಮಾಡಿಬಿಡ್ತೀವಿ. ಈ ವಿತ್ಹೋಲ್ಡ್ ಮಾಡುವಾಗ ನಾವು ಈ ಕನ್ನಡ ವರ್ಡು ಹೆಂಗಂದ್ರೆ ಸ್ಪೇರಿಂಗ್ಲಿ ಯೂಸ್ ಮಾಡ್ತೀವಿ. ಸಂಚಿತ ಪರಿಣಾಮವಾಗಿ 2 ಮುಂಬಡ್ತಿಯನ್ನು ನಿಲ್ಲಿಸಲಾಗಿದೆ ಅಂತಂದರೆ ಈಸ್ ಇಟ್ ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಆರ್ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್? 2 ವರ್ಷ ಇನ್ಕ್ರಿಮೆಂಟ್ ಕೊಡ್ದಂಗೆ ಇರೋವಂಥದ್ದು ಪರ್ಮನೆಂಟಾಗ ಇಲ್ಲದೆ ಹೋದರೆ 2 ವರ್ಷದ ತನಕನ. ಅದನ್ನು ನಾವು ಸ್ಪಷ್ಟವಾಗಿ ಸ್ಪೀಕಿಂಗ್ ಆರ್ಡರಲ್ಲಿ ಹೇಳಬೇಕಾಗತ್ತೆ. ಇವ್ರಿಗೆ ಮೊದಲನೇದಾಗಿ ಇನ್ಕ್ರಿಮೆಂಟು 2 ವರ್ಷ ಕೊಡೋದಿಲ್ಲ. 2 ವರ್ಷ ಆದಮೇಲೆ ಇನ್ಕ್ರಿಮೆಂಟ್ ಕೊಡೋಕ್ಕೆ ಶುರು ಮಾಡ್ತೀವಿ. ಇನ್ಕ್ರಿಮೆಂಟ್ ಕೊಡೋಕ್ಕೆ ಶುರು ಮಾಡೋದು ಎಲ್ಲಿಗೆ ಇನ್ಕ್ರಿಮೆಂಟ್ ನಿಲ್ಲಿಸಿರ್ತೀವಿ ಅದನ್ನು ಕೊಡ್ತೀವ, ಇಲ್ಲದೆ ಹೋದರೆ ಅದನ್ನು ಸೇರಿಸ್ಬಿಟ್ಟು 2 ಇನ್ಕ್ರಿಮೆಂಟ್ ಸೇರಿಸ್ಬಿಟ್ಟು ಹೊಸದಾಗಿ ಕೊಡ್ತೀವ ಅಂತ ಅನ್ನೋದು ಬರ್ತಿದೆ. ಅದಕ್ಕೆ ಸ್ಪೀಕಿಂಗ್ ಆರ್ಡರ್ ಸ್ಪಷ್ಟವಾಗಿ ಹಾಕಬೇಕಾಗತ್ತೆ. ಆಮೇಲೆ ಎಲ್ಲಾದರೂ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇತ್ತು ಅಂದರೆ, ಈ ನಮ್ಮಲ್ಲಿ ಗೌರ್ನಮೆಂಟಲ್ಲಿ ಏನಾಗುತ್ತೆ, ಈ ಪೆಟ್ಟಿ ಕ್ಯಾಶ್ ಇರುತ್ತಲ್ಲ ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಡುತ್ತೇನೆ. ಅಂಥ ಸನ್ನಿವೇಶದಲ್ಲಿ ರಿಕವರಿ ಪ್ರಾವಿಷನ್ನು ಸಹ ಮಾಡ್ತೀವಿ. ಆಲ್ ದೀಸ್ ಕಮ್ ಅಂಡರ್ ಮೈನರ್ ಪೆನಾಲ್ಟಿ. ಮೇಜರ್ ಪೆನಾಲ್ಟಿನಲ್ಲಿ ಏನು ಮಾಡ್ತೀವಿ ಅಂದರೆ ರಿಡಕ್ಷನ್ ರ್ಯಾಂಕ್, ಡಿಮೋಟ್ ಮಾಡ್ತೀವಿ. ಅವನು ಸೂಪರ್ಡೆಂಟ್ ಇತ್ತು ಅಂತ ಹೇಳಿದ್ರೆ FDC ಅಂತ ಹೇಳಿ ಡಿಮೋಟ್ ಮಾಡ್ತೀವಿ ಅವನಿಗೆ. ಆಮೇಲೆ ಇನ್ನೂ ಹೆಚ್ಚು ಗ್ರೇವ್ ಮಿಸ್ಟೇಕ್ ಇದ್ದರೆ ಕಂಪಲ್ಸರಿ ರಿಟೈರ್ಮೆಂಟ್ ಕೊಡ್ತೀವಿ. ಇನ್ನೂ ಗ್ರೇವ್ ಮಿಸ್ಟೇಕ್ ಇತ್ತು ಅಂತಂದರೆ ಕೆಲಸದಿಂದ ತೆಗಿತೀವಿ, ಡಿಸ್ಮಿಸ್ ಮಾಡಿಬಿಡ್ತೀವಿ. ಈ ಡಿಸ್ಮಿಸ್ ಮಾಡೋವಂಥ ಪ್ರಾಸೆಸ್ ಏನಿದೆ ಅದು ಯಾರ ಅಧಿಕಾರದಲ್ಲೂ ಇಲ್ಲ. ಇಟ್ ಹ್ಯಾಸ್ ಟು ಗೋ ಟು ದಿ ಗೌರ್ನಮೆಂಟ್. ಇಟ್ ಹ್ಯಾಸ್ ಟು ಗೋ ಟು ದಿ ಗೌರ್ನಮೆಂಟ್ ಆ್ಯಂಡ್ ದಿ ಕಾಂಪಿಟೆನ್ಸ್ ಲೈಸ್ ವಿತ್ ದಿ ಕ್ಯಾಬಿನೆಟ್. ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆದರೆ ಮಾತ್ರ ನಾವು ಡಿಸ್ಮಿಸ್ ಮಾಡೋದು, ಅದರ್ವೈಸ್ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಈಸ್ ದಿ ಪ್ರಾಸೆಸ್ ಇನ್ವಾಲ್ವ್ಡ್ ಇನ್ ಕಂಡಕ್ಟ್ ರೂಲ್ಸ್ ಆ್ಯಂಡ್ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಆ್ಯಸ್ ಪರ್ ದಿ ಪ್ರಾವಿಷನ್ಸ್ ಆಫ್ CCA ರೂಲ್ಸ್. ಇದು ಬ್ರಾಡರಾಗಿ ಕವರ್ ಮಾಡಿದ್ದೀನಿ. ಕಂಡಕ್ಟ್ ರೂಲ್ಸಲ್ಲಿ ಸೆಕ್ಷನ್ 5 ಏನು ಹೇಳುತ್ತೆ, ಸೆಕ್ಷನ್ 6 ಏನು ಹೇಳುತ್ತೆ ಅಂತ ನಾನು ಹೇಳೋದು ಬೇಕಿಲ್ಲ, ಅದು ಓದ್ಕೊಂಡ್ರೆ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ. ನಾನು ಬ್ರಾಡರ್ ಫ್ರೇಮ್ವರ್ಕು, ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ಏನಿದೆ, ಅಂಡರ್ಲೈಯಿಂಗ್ ಲಾಸ್ ಏನಿದ್ದಾವೆ, ರೆಗ್ಯುಲೇಷನ್ ಹೆಂಗೆ ಮಾಡ್ತೀವಿ, ಪ್ರೊಸೀಜರ್ ಫಾರ್ಮಾಲಿಟೀಸ್ ಏನು, ಹೇಗೆ ಎನ್ಕ್ವೈರಿ ಕನ್ಕ್ಲೂಡ್ ಮಾಡ್ತೀವಿ ಅಂತ ಬ್ರೀಫಾಗಿ ಕವರ್ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಇದೆಲ್ಲ ಉದ್ದೇಶ ಏನು, ಇಂಟೆಗ್ರಿಟಿ ಮೇಂಟೈನ್ ಮಾಡೋದಕ್ಕೆ ಒಂದು, ಮತ್ತು ಕರಪ್ಷನ್ನು ಅವಾಯ್ಡ್ ಮಾಡಲಿಕ್ಕೆ, ಮತ್ತು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅವಾಯ್ಡ್ ಮಾಡಲಿಕ್ಕೆ ಇದಿಷ್ಟು ನಾವು ಮಾಡ್ತೀವಿ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಈ ಥರ ಮಿಸ್ಕಂಡಕ್ಟಲ್ಲಿ ಇಫ್ ಇಟ್ ಇನ್ವಾಲ್ವ್ಸ್ ಕ್ರಿಮಿನಲ್ ಅಫೆನ್ಸ್ ಆಲ್ಸೋ, ದೆನ್ ಅದು ಎರಡು ರೂಟಲ್ಲಿನೂ ಪ್ರೊಸೀಡ್ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಒಂದು ಸತಿ ಇದು ಇನ್ಸ್ಟಿಟ್ಯೂಟ್ ಮಾಡಿದ ಮೇಲೆ ದೇರ್ ಈಸ್ ಪ್ರಾವಿಷನ್ ಫಾರ್ ಅಪೀಲ್ ಆ್ಯಂಡ್ ರಿವ್ಯೂ ಆಲ್ಸೋ. ಇವಾಗ ನನಗೆ ಪೆನಾಲ್ಟಿ ಇಂಪೋಸ್ ಮಾಡಿಬಿಟ್ಟು ಆರ್ಡರ್ ಪಾಸ್ ಮಾಡಿರ್ತಾರೆ, ನನಗೆ ಐ ಹ್ಯಾವ್ ದಿ ಪ್ರಾವಿಷನ್ ಟು ಮೇಕ್ ಅನ್ ಅಪೀಲ್ ಟು ಮೈ ನೆಕ್ಸ್ಟ್ ಹೈಯರ್ ಅಥಾರಿಟಿ. ಇವಾಗ ಡಿಸಿಪ್ಲಿನರಿ ಅಥಾರಿಟಿ ಇನ್ಸ್ಟಿಟ್ಯೂಷನ್ನಲ್ಲಿ ನಿಮ್ಮ ವೈಸ್ ಚಾನ್ಸಲರ್ ಇತ್ತು ಅಂತ ಹೇಳಿದ್ರೆ, he can make an appeal to the chancellor, he can make an appeal to the government also to review the disciplinary action. ಅದು ರಿವ್ಯೂಗೂ ಪ್ರಾವಿಷನ್ ಇದೆ. ರಿವ್ಯೂ ಮಾಡಿದ ಮೇಲ್ಗಡೆಗೆ ರಿವಿಷನ್ಗೂ ಪ್ರಾವಿಷನ್ ಇದೆ. ಅಂದರೆ ಮೇಜರ್ ಪೆನಾಲ್ಟಿ ಇದ್ದರೆ ಅದನ್ನು ರಿಡ್ಯೂಸ್ ಮಾಡಿ ಮೈನರ್ ಪೆನಾಲ್ಟಿ ಮಾಡ್ಬೋದು. ಮತ್ತು ಮರ್ಸಿ ಪಿಟಿಷನ್ನು ಇರ್ತೈತೆ, ಟರ್ಮಿನೇಟ್ ಮಾಡಿಬಿಟ್ಟಿರ್ತಾರೆ ಕೆಲಸದಿಂದ.
ಮನೆಯಲ್ಲಿ ಯಾರೋ ದುಡಿಯೋರಿರಲ್ಲ, ಅಂಥ ಟೈಮಲ್ಲಿ ನನ್ನ ಸಂಸಾರ ಹೊರಗೆ ಬೀಳುತ್ತೆ ಅಂತ ಹೇಳಿ ಮರ್ಸಿ ಪಿಟಿಷನ್ ಹಾಕ್ಕೋಬೋದು. ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಕಾಂಪಿಟೆಂಟ್ ಲೆವೆಲಲ್ಲಿ ಅಧಿಕಾರ ಇರ್ತೈತೆ. ಬಟ್ ಇದು ಇಷ್ಟೆಲ್ಲ ಆದ ಮೇಲುಗಡೆಗೆ ಅವನಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಹೀ ಈಸ್ ಅಟ್ ಲಿಬರ್ಟಿ ಟು ಟ್ಯಾಪ್ ದಿ ಡೋರ್ಸ್ ಆಫ್ ದಿ ಜುಡಿಷಿಯರಿ ಆಲ್ಸೋ. ಕೋರ್ಟ್ಗೆ ಹೋಗ್ಬೋದು, ಕೋರ್ಟಲ್ಲಿ ಜುಡಿಷಿಯಲ್ ರಿವ್ಯೂಗೆ ಕಾಂಪಿಟೆಂಟ್ ಕೋರ್ಟ್ಸು ಟ್ರಿಬ್ಯುನಲ್ಸ್ ಮುಂದೆನೂ ಹೋಗ್ಬೋದು. ಸೊ ದಿಸ್ ಈಸ್ ಇನ್ ಬ್ರೀಫ್ ಅಬೌಟ್ ದಿ ಕಂಡಕ್ಟ್ ರೂಲ್ಸ್ ಆ್ಯಂಡ್ ಕಂಡಕ್ಟ್ ಆಫ್ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಆ್ಯಸ್ ಪರ್ CCA ರೂಲ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ನನಗೆ ತಿಳಿದಷ್ಟು ಉತ್ತರ ಹೇಳ್ತೀನಿ. ಇದು ಹೋಲ್ ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ ಇಟ್ ಈಸ್ ಟು ಪ್ರಮೋಟ್ ಎಥಿಕಲ್ ಗವರ್ನೆನ್ಸ್. ಅಂದರೆ ನಾವು ಸರ್ಕಾರದಿಂದ ಸರ್ವಿಸ್ ಡೆಲಿವರಿ ಏನು ಮಾಡ್ತೀವಿ ಅದು ನ್ಯಾಯಬದ್ಧವಾಗಿ ಮಾಡೋದಕ್ಕೋಸ್ಕರ ಮಾಡ್ತೀವಿ. ಆ್ಯಂಡ್ ದಿಸ್ ಆಲ್ಸೋ ಎನ್ಶೂರ್ಸ್ ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ನಾವು ಮಾಡೋವಂಥದ್ದು ಕದ್ದು ಮುಚ್ಚೆ ಏನು ಮಾಡೋದಿಲ್ಲ, ಎಲ್ಲ ಟ್ರಾನ್ಸ್ಪರೆಂಟಾಗಿ ಮಾಡ್ತೀವಿ. ಮತ್ತು ಟ್ರಾನ್ಸ್ಪರೆಂಟಾಗಿ ಮಾಡಿ ಯಾರು ಜವಾಬ್ದಾರಿ ಅಂತ ಫಿಕ್ಸ್ ಮಾಡೋದಕ್ಕೂ ಪ್ರಾವಿಷನ್ ಇದೆ. ಫಿಕ್ಸ್ ಮಾಡಿದ ಮೇಲ್ಗಡೆಗೆ ಅಂಥ ತಪ್ಪು ಮಾಡಿದಂಥವ್ರಿಗೆ ಶಿಕ್ಷೆ ವಿಧಿಸೋ ಅವಕಾಶವೂ ಇದೆ. ಹಿಂಗೆ ಶಿಕ್ಷೆ ವಿಧಿಸೋದ್ರಿಂದ ಇದು ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ಹಿಂಗೆ ಮಾಡೋದ್ರಿಂದ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಎಂಪ್ಲಾಯೀಸ್ ರೈಟ್ಸು ನಾವು ಕಾಪಾಡ್ಕೊಂಡಂಗೆ ಆಗುತ್ತೆ. ಸೊ ದಟ್ಸ್ ಆಲ್ ಈಸ್ ಅಬೌಟ್ ದಿ ಬ್ರಾಡರ್ ಮೆನ್ಷನ್ ಅಬೌಟ್ ದಿ ಕಂಡಕ್ಟ್ ರೂಲ್ಸ್ ಆ್ಯಂಡ್ ದಿ ಪ್ರೊಸೀಜರ್ that are to be taken as per the CCA rules. Thank you. ಇಷ್ಟೊತ್ತು ನಮ್ಮೊಂದಿಗೆ CCA ರೂಲ್ಸ್ ಬಗ್ಗೆ, ವರ್ಗೀಕರಣ, ನಿಯಂತ್ರಣ, ಮೇಲ್ಮನವಿ, ನೀತಿ ನಿಯಮಗಳ ಕುರಿತು ಶ್ರೀಯುತ ಲೋಕನಾಥ್ KL ಇವರು DPR ರಿಟೈರ್ಡ್ ಇವರು ನಮ್ಮೊಂದಿಗೆ ಇಷ್ಟೊತ್ತು ತಮ್ಮ ಒಂದು ಅನುಭವದ ಮಾತಿನಿಂದ ನಮ್ಮೊಂದಿಗೆ CCA ರೂಲ್ಸ್ ಬಗ್ಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಈ ಒಂದು ಕಾರ್ಯಾಗಾರವನ್ನು ವಹಿಸಿಕೊಂಡಂಥ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಶಿಕ್ಷಕೇತರ ಉದ್ಯೋಗ ಸಂಘದ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.